ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಾಕ್ಯವನ್ನ ಧ್ಯಾನಿಸು. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 29ನೇ ವಾಕ್ಯ. ನಾನು ಸಾತ್ವಿಕವನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಸಭೆಗೆ ದೇವರು ಇವತ್ತು ಕಲಿಸ್ತಿರುವಂತಹ ಮುಖ್ಯವಾದಂತಹ ಒಂದು ಭಾಗ ಏನಪ್ಪಾ ಅಂತಂದ್ರೆ, ಮೊದಲು ಸಭೆ ಸಂಪೂರ್ಣವಾಗಿ ದೇವರ ಮನಸ್ಸನ್ನ ಹೊಂದ್ಕೋಬೇಕು. ದೇವರ ಹಾಗೆ ನಿನಗೂ ಮನಸ್ಸಿರಬೇಕು. ಎರಡನೇದಾಗಿ ನಿನ್ನ ನೊಗವನ್ನ ದೇವರ ಮೇಲೆ ಹಾಕಿ ದೇವರ ಕೊಡುವಂತ ಸಮಾಧಾನವನ್ನ ಹೊತ್ಕೋಬೇಕು. ಅದರ ಅರ್ಥ, ನೀನ್ ಎಲ್ಲಾ ಚಿಂತೆ, ನಿನಗಿರುವ ಕಷ್ಟ, ರೋಗ, ಬಾಧೆ ದೇವರೇ ನಿನ್ನ ಮೇಲೆ ಹಾಕ್ತೀನಿ ಅಂತ ಹಾಕಿ ದೇವರು ಕೊಡುವ ಸಮಾಧಾನವನ್ನ ಹೊತ್ಕೋಬೇಕು ಸಭೆ. ಹಲ್ಲೆಲೂಯಾ. ಮೂರನೇದಾಗಿ ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರ ಹೇಳೋದನ್ನ ಕಲಿತು ಅದರಂತೆ ಜೀವಿಸಬೇಕು. ಅವಾಗ ನೋಡ್ರಿ, ನಿನ್ನ ಜೀವಿತದಲ್ಲಿ ದೇವರ ಕೆಲಸ ನಡೆಯೋದನ್ನ ನೋಡು. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಕೇಳೋದು. ದೇವರು ಸಭೆಯನ್ನ ಕೊಂಡ್ಕೊಂಡಿದ್ದಾನೆ. ಸಭೆಯನ್ನ ತನ್ನ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾನೆ. ಹಾಗಾದ್ರೆ ಈ ಸಭೆಗೆ ಒಂದು ಉದ್ದೇಶದಿಂದ ಕೊಂಡ್ಕೊಂಡಿದ್ದಾನೆ. ಏನಂತಂದ್ರೆ, ದೇವರ ಸ್ವಭಾವವು ಸಭೆಯಲ್ಲಿ ಬರಬೇಕಂತ ಹೇಳಿಯೇ ದೇವರು ನಿನ್ನನ್ನ ನನ್ನನ್ನ ಕೊಂಡ್ಕೊಂಡಿದ್ದಾನೆ. ಹೇಗೆ? ದುಡ್ಡು ಕೊಟ್ಟಿದ್ದಾನ, ಬಂಗಾರ ಕೊಟ್ಟಿದ್ದಾನ, ಬೆಳ್ಳಿ ಕೊಟ್ಟಿದ್ದಾನ, ಏನ್ ಕೊಟ್ಟಿದ್ದಾನೆ? ತನ್ನ ಸ್ವ ರಕ್ತವನ್ನ, ಪರಿಶುದ್ಧ ರಕ್ತವನ್ನ ಕೊಟ್ಟು ನಿನಗೂ ನನಗೂ ಕೊಂಡ್ಕೊಂಡು ಈ ಸಭೆಯಲ್ಲಿ ಅಡ್ಮಿಷನ್ ಮಾಡಿದ್ದಾನೆ. ಯಾಕೆ ಗೊತ್ತಾ? ಇಲ್ಲಿ ದೇವರ ಮನಸ್ಸು, ದೇವರ ಸಾತ್ವಿಕತ್ವವು ಕಲಿಸೋದಕ್ಕಾಗಿ, ದೇವರು ಯಾರು ಆಗಿದ್ದಾನಂತ ಹೇಳಿ ನಿನಗೆ ತೋರಿಸೋದಕ್ಕಾಗಿ. ಹೊರಗಡೆ ಏನೋ ಮಾಡ್ತಿದ್ದಂತ ನಿನ್ನನ್ನ ದೇವರು ಕರೆದುಕೊಂಡು ಬಂದು, ಸಭೆಯೇ ನೀನು ನನ್ನ ಮನಸ್ಸಿನಂತೆ ಜೀವಿಸಬೇಕಂತ ಹೇಳಿಯೇ ನಿನ್ನನ್ನ ಹೆಸರಿಡಿದು ಕೂಗಿದ್ದಾನೆ. ಹಲ್ಲೆಲೂಯಾ. ಸ್ವಲ್ಪ ಆಲೋಚನೆ ಮಾಡು. ಹಾಗಾದ್ರೆ ನಮ್ಮ ಮನಸ್ಥಿತಿ ಹೇಗಿದೆ? ನನ್ನ ದೇವರು ಹೇಳ್ತಾ ಇದ್ದಾನೆ ನಾನು ಸಾತ್ವಿಕನು, ನನ್ನ ದೇವರು ಹೇಳ್ತಾನೆ ನಾನು ದೀನ ಮನಸ್ಸುಳ್ಳವನು. ಹಾಗಾದ್ರೆ ನಾವು ಹೇಗಿದ್ದೀವಿ? ಆತನ ಮಕ್ಕಳು ನಾವು ಹೆಂಗಿದ್ದೀವಿ? ನಮಗೆ ಮನಸ್ಸೆಂತದಿದೆ? ಏನಾದ್ರೂ ಸಣ್ಣದಾಗ್ಬಿಟ್ರೆ ಅದನ್ನ ದೊಡ್ಡದಂತ ಹೇಳಿ ನಾವು ಅದನ್ನ ಪ್ರತಿಬಿಂಬನೆ ಮಾಡಿಬಿಡ್ತೀವಿ. ಇನ್ನೊಬ್ಬರ ಮೇಲೆ ನಾವು ದೋಷಗಳನ್ನ ಕಂಡು ಹಿಡಿತೀವಿ. ಅಪ್ಪಿ ತಪ್ಪಿ ದೇವರ ನಿನ್ನ ಮೇಲೆ ದೋಷ ಕಂಡು ಹಿಡಿಯೋಕೆ ನಿಂತರೆ ದೇವರ ಕೈಯಿಂದ ಬಚಾವಾಗ್ತೀಯ? ದೇವರ ಕೈಯಿಂದ ನೀನು ಬಿಡುಗಡೆ ಆಗೋಕ್ ಸಾಧ್ಯನಾ? ಆದ್ರೆ ನಾವು ಮತ್ತೊಬ್ಬರು ಮಾಡಿದ ತಪ್ಪುಗಳನ್ನ ತಕ್ಷಣ ನಾವು ಎತ್ತಿ ಹಿಡಿತೀವಿ, ತಕ್ಷಣವಾಗಿ ಅದನ್ನ ಕಂಡು ಹಿಡಿತೀವಿ. ಆದ್ರೆ ಅದಕ್ಕಿಂತ ಹೆಚ್ಚು ಗಮನ ಕೊಟ್ಟು ನೋಡ್ತಿರುವವರು ನನ್ನ ದೇವರು. ನೀನು ಆತನ ಕೈಯಿಂದ ಹೇಗೆ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಅದಕ್ಕೆ ದೇವರು ಹೇಳ್ತಾನೆ, ಮಗನೇ, ನನ್ನ ಸ್ವಭಾವ ಹೇಗಿದೆಯೋ ಆ ಸ್ವಭಾವ ನಿನಗೆ ಬರಬೇಕು. ನನ್ನ ದೀನತೆ ಹೇಗಿದೆಯೋ ಅದೇ ದೀನತೆ ಇರಬೇಕು. ಹಲ್ಲೆಲೂಯಾ. ದೀನತೆ ಅನ್ನೋದು ತಗ್ಗಿಸಿಕೊಳ್ಳುವಿಕೆ. ಯೇಸು ಸ್ವಾಮಿ ರಾಜಾದಿರಾಜನು, ಸಿಂಹಾಸನದ ಮೇಲೆ ಕುಳಿತಾತನು. ಆತನಿಗೆ ದೇವದೂತಗಣಗಳು, ಕೋಟ್ಯಾನ ಕೋಟಿ ದೇವದೂತಗಣಗಳು ನೀನು ಪರಿಶುದ್ಧನು, ನೀನು ಪರಿಶುದ್ಧನು ಅಂತ ಹೇಳಿ ಹಾಡಿ ಹೊಗಳ್ತಾ ಇತ್ತು. ಆದ್ರೆ ನಾನು ಯಾರಾಗಿದ್ದೀನಂತ ಅವರಿಗೆ ನಾನು ತೋರಿಸ್ಬೇಕು. ಅವರು ನನಗೆ ಎಷ್ಟು ಮುಖ್ಯವಾಗಿದ್ದಾರಂತ ಹೇಳಿ ನಾನು ಅವರಿಗೆ ಪರಿಚಯ ಮಾಡಬೇಕು. ನನ್ನಂತೆ ಅವರನ್ನು ನಾನು ರೂಪ ಕೊಡಬೇಕು. ನಾನು ಹೇಗಿದ್ದೀನೋ ಹಾಗೆ ಮನುಷ್ಯನನ್ನು ಕೂಡ ಅದೇ ರೀತಿಯಲ್ಲಿ ನನ್ನನ್ನು ಮಾರ್ಪಡಿಸ್ಬೇಕು ಅಂತ ಹೇಳಿ ದೇವದೂತರ ಆರಾಧನೆಯನ್ನ ಪಕ್ಕಕ್ಕೆ ಸರಿಸಿ, ನೀನ್ ಬೇಕು ನಾನು ಬೇಕು ಅಂತ ಹೇಳಿ ಪಾಪದಲ್ಲಿ ತುಂಬಲ್ಪಟ್ಟಂತ ನಾವು, ಮೋಸದಲ್ಲಿ ತುಂಬಲ್ಪಟ್ಟಂತ ನಾವು, ಅನೇಕ ತಪ್ಪು ಕೆಲಸಗಳಲ್ಲಿದ್ದಂತ ನಾವು, ಅನೇಕ ರೀತಿಯ ಕೆಟ್ಟ ಕೆಲಸದಲ್ಲಿ ಕೈ ಹಾಕಿದಂತ ನಿನ್ನನ್ನ ನನ್ನನ್ನ ದೇವರು ತನ್ನ ಆ ಘನತೆಯ ಸ್ಥಾನವನ್ನ ಬಿಟ್ಟು ನೀನ್ ಬೇಕಂತ ಹೇಳಿ ದನದ ಗೋದಲಿಯಲ್ಲಿ ಹುಟ್ಟಿ ಬಂದನ. ಹಲ್ಲೆಲೂಯಾ. ನಿನ್ನನ್ನ ಬದುಕಿಸ್ಬೇಕಂತ ಹೇಳಿ ಸಾಮಾನ್ಯ ಮನುಷ್ಯನಾಗಿ 30 ವರ್ಷ ಈ ಲೋಕದಲ್ಲಿ ಜೀವನ ಮಾಡಿದ್ದು. ಹೇಗೋ ಆ ಅಭಿಷೇಕ ನಿನ್ನ ಮೇಲೆ ಬರಲಿ, ನಾನು ಹೆಂಗದೀನ ಅಂತ ಹೇಳಿ ನಿನ್ನನ್ನ ತೋರಿಸಿಕೊಳ್ಳೋದಕ್ಕಾಗಿ 3.5 ವರ್ಷ ದೇವರ ಆತ್ಮನಿಂದ ತುಂಬಲ್ಪಟ್ಟವನಾಗಿ ನಾನು ಯಾರು ಹೇಳಿ ತೋರಿಸೋದಕ್ಕೆ ನಿನ್ನನ್ನ ಪ್ರತಿನಿತ್ಯ ನಡೆಸೋದಕ್ಕೆ ಪ್ರಯತ್ನ ಪಟ್ಟ.
ಈಗಲೂ ನೀನು ದಾರಿ ತಪ್ಪಿ ನಡೆಯುವಾಗ ನಿನಗೆ ಯಾರೂ ಕೈ ಬಿಟ್ಟು ಹೋಗಬಾರ್ದು, ನಿನಗೆ ದಾರಿ ಅಡ್ಡ ದಾರಿ ನೀನು ಹಿಡಿಬಾರ್ದು ಅಂತ ಹೇಳಿ ಈಗಲೂ ಕೂಡ ನಿನ್ನನ್ನು ಕಲಿಸೋದಕ್ಕೆ, ನಿನ್ನನ್ನು ಬೋಧಿಸೋದಕ್ಕೆ, ನಿನಗೆ ಸ್ಥಿರಪಡಿಸೋದಕ್ಕೆ, ನಿನ್ನನ್ನು ನಿಲ್ಲಿಸೋದಕ್ಕೆ, ನೀನು ಯಾರಂತ ನಿನಗೆ ತೋರಿಸೋದಕ್ಕೆ ಒಬ್ಬ ಸಹಾಯಕನನ್ನ ಕಳಿಸ್ಕೊಟ್ಟಿದ್ದಾನೆ. ಆತನೇ ದೇವರ ಆತ್ಮನ. ಇದೀರ ನನ್ನ ಜೊತೆಯಲ್ಲೇ? ಹಾಗಾದ್ರೆ ಪ್ರಿಯರೇ, ಆತನ ಮನಸ್ಸು ಎಷ್ಟು ನಾವು ಅರ್ಥ ಮಾಡ್ಕೊಂಡಿದ್ದೀವಿ? ದೇವರ ಮನಸ್ಸು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ? ಕೆಲವರಿಗೆ ಹೇಳ್ತಾರೆ ನೋಡ್ರಿ, ಅವ್ರಿಗೆ ಏನಂದ್ರೂ ಕೂಡ ಸಮಾಧಾನವಾಗಿ ಸುಮ್ಮನೆ ಕೂತಿರ್ತಾರೆ, ಬಟ್ಟೆ ಮಾತಾಡಲ್ಲ, ಅವ್ರಿಗೆ ಬೇದ್ರೂ ಮಾತಾಡಲ್ಲ, ಅವ್ರಿಗೇನೇ ಹೇಳಿದ್ರೂ ಮಾತಾಡಲ್ಲ, ಒಂದು ಶಬ್ದ ಅವರ ಬಾಯಿಯಲ್ಲಿ ಬರಲ್ಲ. ಏನ್ ಬಂದಿದೆಲ್ಲ ಸಹಿಸ್ಕೊಂಡು ಕೂತಿರ್ತಾರ. ಹಲ್ಲೆಲೂಯಾ. ಅವರಿಗೆ ಜನ ನೋಡಿರ್ತಾರ, ಅವಾಗ ಅವ್ರಿಗೆ ಹೆಸರಿ ಪಟ್ಟ ಹೆಂಗ್ ಕಟ್ತಾರ ಗೊತ್ತಾ? ದೇವರ ಮನಸ್ಸಿದ್ದಂಗ ಬನ್ರಿ, ಒಂದು ಮಾತಾಡಂಗಿಲ್ಲ. ಹೆಂಗೆ? ದೇವರಂಗದ ನೋಡ್ರಿ, ದೇವರಿದ್ದಂಗ ಒಟ್ಟು ಒಂದು ಶಬ್ದ ಮಾತಾಡಲ್ಲ, ಯಾರ ಬಗ್ಗೆ ಮಾತಾಡಲ್ಲ, ತನ್ನ ಪಾಡಿ ತಾನಿರ್ತಾನೆ, ಯಾರಿಗೂ ಕೆಟ್ಟದ್ ಮಾಡಲ್ಲ, ಯಾರಿಗೂ ಹಾಗೆ ಹೀಗೆ ಅಡ್ಡ ದಾರಿ ತೋರಿಸಲ್ಲ. ದೇವರಿದ್ದಂಗದ ನೋಡ್ರಿ ಇವನು ಅಂತ ಕೇಳಿದಿರ ಈ ಮಾತನ್ನ? ಹಲ್ಲೆಲೂಯಾ. ಯಾವತ್ತಾದ್ರೂ ದಿನ ಜಗಳ ಆಡ್ಕೋತು ಅಥವಾ ದಿನ ಏನೇನೋ ಗಲಾಟೆ ಮಾಡೋರಿಗೆ ದೇವರಂತ ಯಾವತ್ತಾದ್ರೂ ಅಂದ್ರ? ಹೋಗ್ಲಿ, ನಿಮಗಾದ್ರೂ ಅಂದಾರ? ಹಲ್ಲೆಲೂಯಾ. ಯಾವತ್ತಾದ್ರೂ ಅಂದಿದಾರ? ಬೈಬಲ್ ಹೇಳ್ತದೆ, ಮೋಸೆ ಅವನು ಸಾತ್ವಿಕನು. ಹೇಗೆ ಅಂತಂದ್ರೆ, ಹಲ್ಲೆಲೂಯಾ, ಅವನ ಮೇಲೆ ಎಷ್ಟೇ ಜನರು ಗುಣಗುಟ್ಟೋದಕ್ಕೆ ಬಂದ್ರು, ಕಲ್ಲೆಸೆದು ಕೊಲ್ಲೋದಕ್ಕೆ ಬಂದ್ರು, ಇವನು ಸಾಯಿಸ್ಬಿಡೋಣ ಅಂತ ಬಂದ್ರು, ಅನೇಕ ರೀತಿಯಲ್ಲಿ ಅಪವಾದಗಳನ್ನು ಹೊರಿಸೋದಕ್ಕೆ ಬಂದ್ರು. ಅವನು ಏನಾದ್ರೂ ಇದ್ರೆ ಜನರ ಮೇಲೆ ಕೋಪ ತೋರಿಸ್ತಿರ್ಲಿಲ್ಲ. ಎಲ್ಲವನ್ನ ಸಮಾಧಾನವಾಗಿ ಹೊತ್ಕೊಂಡು ಹೋಗಿ, ದೇವರೇ ನಾನು ಏನ್ ಮಾಡ್ಲಿ ಅಪ್ಪ, ಅವನ ದುಃಖವೆಲ್ಲ ದೇವರ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದ. ಹಲ್ಲೆಲೂಯಾ. ಅದಕ್ಕೆ ಮೋಸೆಗೊಂದು ಹೆಸರಿದೆ, ಇವನು ಸಾತ್ವಿಕನು. ಈ ಮೋಸೆ ನನ್ನ ಮನೆಗೆ ನಂಬಿಗಸ್ತನು. ಯಾರು ಸಾತ್ವಿಕ ಮನಸ್ಸಿನಿಂದ, ಯಾವ ದೀನತೆಯ ಮನಸ್ಸಿನಿಂದ ಇರ್ತಾರೋ ಆ ವ್ಯಕ್ತಿ ಪರಲೋಕಕ್ಕೆ ಅವರು ಭಾಗ್ಯರಾಗಿದ್ದಾರೆ. ಸ್ವರ್ಗಕ್ಕೆ ಹೋಗುವಂತ ಜನರು ಇವರೇ ಆಗಿದ್ದಾರೆ. ಊರ್ ತುಂಬ ಏನೆಲ್ಲಾ ಗಲಾಟೆ ಮಾಡಿ, ಏನೆಲ್ಲಾ ಎಲ್ಲರ ಜೀವಿತದಲ್ಲಿ ಗೊಂದಲ ಎಬ್ಬಿಸಿದವರು ದೇವರ ರಾಜ್ಯದಲ್ಲಿ ಸೇರಕ್ಕಾಗಲ್ಲ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೋ. ದೇವರು ನಿನ್ನನ್ನು ಕರೆದಿದ್ದು, ನಿನ್ನನ್ನ ತಂದು ಕುಡಿಸಿದ್ದು ಸುಮ್ಮನೆ ಅಲ್ಲ. ದೇವರ ಮನಸ್ಸು ನಿನ್ನ ಒಳಗಡೆ ಕಾರ್ಯ ಮಾಡಬೇಕು. ದೇವರಂತ ಮನಸ್ಸು ನಿನಗೆ ಬರಬೇಕು. ದೇವರಂತ ಸ್ವಭಾವ ನಿನಗೆ ಬರಬೇಕು. ದೇವರಲ್ಲಿದ್ದಂತ ಪ್ರೀತಿ ನಿನಗೆ ಬರಬೇಕು. ದೇವರಲ್ಲಿದ್ದಂತ ತಗ್ಗಿಸಿಕೊಳ್ಳುವಿಕೆ ನಿನ್ನಲ್ಲಿ ಬರಬೇಕು. ದೇವರಲ್ಲಿದ್ದಂತ ಎಲ್ಲಾ ಗುಣಗಳು ನಿನ್ನಲ್ಲಿ ಬರಬೇಕಂತ ಹೇಳಿಯೇ ದೇವರು ಈ ಸಭೆಯನ್ನ ಸಿದ್ಧಪಡಿಸಿದ. ದೇವರ ಸ್ವಭಾವ ಅಂತಂದ್ರೆ, ಕಠಿಣವಾದಂತ ಸ್ಥಿತಿಯಲ್ಲಿ ನೀನಿದೀಯಾ, ಬಹಳ ಕಷ್ಟದ ಸಮಯದಲ್ಲಿ ನೀನು ಹಾದು ಹೋಗ್ತಾ ಇದೀಯಾ, ಆ ಸಮಯದಲ್ಲಿ ತಾಳ್ಮೆ ಮತ್ತು ಪ್ರೀತಿಯನ್ನ ಕಲಿಸಿಕೊಡುವಂತದ್ದೇ ಸಾತ್ವಿಕತೆ, ದೀನತೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಪರಿಹಾರವನ್ನ ದೇವರು ಮಾಡಿಕೊಡ್ತಾನೆ, ಪರಿಹಾರವನ್ನ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದ್ರೆ ಈ ಪ್ರೀತಿ ಮತ್ತು ತಾಳ್ಮೆ ನಿನ್ನನ್ನು ಕಲಿಸ್ತದಲ್ಲ, ಅದು ಹೇಗೆ ಅಂತಂದ್ರೆ, ಶಾಂತಿಯುತವಾದ ಸತ್ಯವನ್ನ, ದಯೆಯನ್ನ, ಸಮತೋಲನೆಯನ್ನ ಮತ್ತು ಜೀವನದ ಶೈಲಿಯನ್ನ ನಿನಗೆ ಕಲಿಸ್ಕೊಡ್ತದೆ. ಏನ್ ಕಲಿಸ್ತದೆ? ಶಾಂತಿ, ಹೆಂಗ ಶಾಂತವಾಗಿರ್ಬೇಕು. ಹಲ್ಲೆಲೂಯಾ. ಯಾವಾಗಲೂ ಏನೇ ಆದ್ರೂ ಸತ್ಯವನ್ನೇ ನುಡಿಬೇಕು. ದಯೆ ತೋರಿಸ್ಬೇಕು. ಎಂಥದೇ ಪರಿಸ್ಥಿತಿ ಬರಲಿ, ಒಬ್ಬರಿಗೆ ಮೇಲು ಒಬ್ಬರಿಗೆ ಕೀಳು ಮಾಡದೆ ಸಮತೋಲನೆಯನ್ನ ತೋರಿಸ್ಬೇಕು, ಸಮಾನತೆಯನ್ನ ತೋರಿಸಬೇಕು. ಇದೇ ಅವನ ಜೀವನ ಶೈಲಿ. ಯಾವುದಂತಂದ್ರೆ ಸಾತ್ವಿಕತೆ ಮತ್ತು ದೀನ ಮನಸ್ಸು. ಹಲ್ಲೆಲೂಯಾ. ನಿನ್ನ ಸಮಾಧಾನ, ನಿನ್ನಲ್ಲಿರುವ ಸತ್ಯ, ನಿನ್ನಲ್ಲಿರುವ ಶಾಂತಿ ಅಥವಾ ಸಮತೋಲನೆಯ ಕಾರ್ಯಗಳು ಏನು ಮಾಡ್ತದೆ? ಮೊದಲನೇದಾಗಿ ನಿನ್ನ ಆತ್ಮವನ್ನ ಶುದ್ಧಿ ಮಾಡುತ್ತೆ. ಎರಡನೇದಾಗಿ ನಿನ್ನ ಪ್ರಾಣವನ್ನ ಶುದ್ಧಿ ಮಾಡುತ್ತೆ. ಮೂರನೇದಾಗಿ ನಿನ್ನ ಶರೀರವನ್ನ ಶುದ್ಧೀಕರಿಸ್ತದೆ. ಅದರ ಅರ್ಥ ನಿನ್ನ ನಡೆ, ನಿನ್ನ ವಿಚಾರ ಎಲ್ಲವೂ ಬದಲಾಗತ್ತೆ.
ಆತನ ಕೈಯಲ್ಲಿ ಕಾಣಬೇಕು ಬದಲಾವಣೆ. ನಾವು ಬದಲಾಗುವ ರೀತಿಯಲ್ಲಿ ಅನೇಕ ರೀತಿ ನಾಟಕ ಮಾಡಬಹುದು. ನಾ ಅದಕ್ಕೆ ಹೇಳ್ತಾನೆ, ದೇವ ಜನರೇ ನಾಟಕ ಕಂಪನಿಯಾಗ ಇದ್ದಂಗ ಇರುವಂಗ ಬಣ್ಣ ಬರಿಬೇಡ್ರಿ. ಪಾತ್ರ ಬಂದಾಗ ಒಂದೊಂದು ಡ್ರೆಸ್ ಚೇಂಜ್ ಮಾಡೋದು, ಪಾತ್ರ ಬಂದಾಗ ಒಂದೊಂದು ಆಕ್ಷನ್ ಮಾಡ್ಕೊಂಡು ಬರೋದು ಬೇಡ. ಸಭೆ ದೇವರ ಮನಸ್ಸಿನಿಂದ ಕಟ್ಟಲ್ಪಡಬೇಕು. ಸಭೆ ದೇವರ ದೀನತೆಯ ಮನಸ್ಸಿನಿಂದ ತುಂಬಲ್ಪಡಬೇಕು. ಅವಾಗ ನಿನ್ನ ಶರೀರ ಶುದ್ಧಿ ಆಗತ್ತೆ, ನಿನ್ನ ಪ್ರಾಣ ಶುದ್ಧಿ ಆಗತ್ತೆ, ನಿನ್ನ ಆತ್ಮ ಶುದ್ಧಿ ಆಗತ್ತೆ. ಅವಾಗ ಮಾತ್ರ ನೀನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತೀಯ. ಅದೇ ದೇವರು ಹೇಳಿದ್ದು. ತಾತ್ವಿಕತೆಯ ವಿಷಯದಲ್ಲಿ ಶುದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ, ಶಾಂತಿ ಎನ್ನುವಂಥದ್ದು ಬಹಳ ಮುಖ್ಯ. ಏನ್ ಮಾಡ್ತದೆ? ಶುದ್ಧತೆ ನಿನ್ನ ದೇಹವನ್ನ ಶುದ್ಧಿ ಮಾಡ್ತದೆ. ಹಲ್ಲೆಲೂಯಾ. ಶಾಂತಿ ಸಮಾಧಾನ ಅದು ನಿನಗೆ ಸಮತೋಲನೆಯ ಕುರಿತವಾಗಿ ಅದು ನಿನಗೆ ಸಂಕೇತವಾಗಿ ತೋರಿಸ್ತದೆ. ಹಲ್ಲೆಲೂಯಾ. ಸತ್ಯ ಪ್ರಾಮಾಣಿಕತೆ ನೀತಿವಂತನಂತ ಹೇಳಿ ತೋರಿಸಿಕೊಡ್ತದೆ. ಒಳ್ಳೆದನ್ನೇ ವಿಚಾರ ಮಾಡುವವನು ಕರ್ತನ ಸ್ವಭಾವವುಳ್ಳವನು. ಯಾವಾಗಲೂ ಕೆಟ್ಟದ ಬಗ್ಗೆ ವಿಚಾರ ಮಾಡಲ್ಲ. ಅವನ ಜೀವಿತದಲ್ಲಿ ಏನೇ ನಡೆದ್ರು ಕೂಡ ಒಳ್ಳೆದೇ ಅಂತ ಹೇಳಿ ಒಂದು ಕತೆ ಹೇಳ್ತೀನಿ. ಒಬ್ಬ ರಾಜ ಇದ್ದಂತೆ. ಅವನು ಇಡೀ ರಾಜ್ಯ ಭಾರವನ್ನ ಆಳ್ತಿದ್ದಂತ ವ್ಯಕ್ತಿ. ಅವನ ಕೈಯಲ್ಲಿ ಒಬ್ಬ ಮಂತ್ರಿ ಇದ್ದ. ಯಾರಿದ್ದ? ಮಂತ್ರಿ ಇದ್ದ. ರಾಜ ಹೇಳಿದ ಒಂದಿನ, ಮಂತ್ರಿ ನಾವು ಇವತ್ತು ಬೇಟೆ ಆಡೋದಕ್ಕೆ ಹೋಗೋಣ. ಎಲ್ಲಿ ಹೋಗೋಣ? ಬೇಟೆ ಆಡಕ್ ಹೋಗೋಣ. ಕಾಡಿಗೆ ಹೋದ್ರು. ಹೋಗ್ತಾ 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 ರಾಜನಿಗೆ ಕಾಲು ಕಲ್ಲಿಗೆ ಎಡು ಬಿಡ್ತು. ರಾಜನಿಗೆ. ಮಂತ್ರಿ ಸುಮ್ ಕುಂದ್ರಲಿಲ್ಲ. ಅವನು ಏನಂತ ಗೊತ್ತಾ? ಆಗುದೆಲ್ಲ ಒಳ್ಳೇದಕ್ಕೆ. ಅವಂಗು ಪೆಟ್ಟಾಗೈತಿ, ಇವ ನೋಡಿದ್ರೆ ಆಗುದೆಲ್ಲ ಒಳ್ಳೇದಕ್ಕೆ ಅಂತೇಳಿ ರಾಜನಿಗೆ ಹಿಂಗ್ ಹೇಳಿದ್ರೆ ರಾಜ ಏನ್ ಮಾಡ್ಬೇಕು? ಸಿಟ್ಟು ಬಂದ್ಬಿಡ್ತು ರಾಜನಿಗೆ. ಅಂದ್ರೆ ನನಗ್ ಪೆಟ್ಟಾದ್ರೆ ನಿನಗೆ ಸಂತೋಷ, ನನಗ್ ಪೆಟ್ಟಾದ್ರೆ ನೀನ್ ಖುಷಿ ಪಡ್ತೀಯನ? ಹಲ್ಲೆಲೂಯಾ ಅಂತ ಅಂದ. ಇನ್ನು ಸ್ವಲ್ಪ ದೂರ ಹೋದ. ಏನೋ ಕಟ್ ಮಾಡಕ್ ಹೋಗಿ ತನ್ನ ಬಳ್ಳೆ ಕಟ್ ಮಾಡ್ಕೊಂಡು ರಕ್ತ ಹೋಗ್ತಾ ಇದೆ. ಇವನು ಇನ್ನೂ ಸುಮ್ ಕುದಿರ್ಲಿಲ್ಲ. ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಅಂದ. ಕೋಪನೇ ಬಂದ್ಬಿಡ್ತು ರಾಜನಿಗೆ. ಹಿಂಗಂದ್ರೆ ಬೇಡ ಬೇಡ ಅಂತ ಹೇಳಿ ಒಂದು ಹಾಳ ಬಾವಿಯಲ್ಲಿ ಎತ್ತಿ ಒಗೆದು ಬಿಟ್ಟ. ಬೇಟೆ ಆಡೋದಕ್ಕೆ ಹೋದ. ಒಂದು ಜಿಂಕೆ ಕಂಡು ಬಿಡ್ತು. ಅದ್ರ ಹಿಂದೆ ಓಡ್ತಾನೆ 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 ಓಡ್ತಾನೆ. ಆ ಕಡೆಯಿಂದ ಕಾಡ್ ಜನರು ಬಹಳ ಖುಷಿಯಿಂದ ಬರ್ತಾ ಇದ್ದಾರೆ. ದೂರ್ಲಿಂದ ನೋಡ್ಬಿಟ್ರು. ಸಿಕ್ಬಿಡ್ತು, ನಮಗೊಂದು ಪಾರ್ಟಿ ಸಿಕ್ಬಿಡ್ತು ಇವತ್ತು, ನಮ್ ಫುಲ್ ಆಹಾರ ಇವತ್ತು. ಬಂದ್ ಹಿಂಗ್ ಸುತ್ತ ಹಾಕೊಂಡ್ ಬಿಟ್ರು. ರಾಜ ಅಂತ ನೋಡ್ಲಿಲ್ಲ, ಕೈ ಕಾಲು ಕಟ್ಟಿ ಹೇಳ್ಕೊಂಡು ಹೋಗೇ ಬಿಟ್ರು. ಯಾರಿಗೆ? ರಾಜನಿಗೆ. ಕಟ್ಟ ಬಿಟ್ಟಿದ್ದಾರೆ. ಎಲ್ಲ ಆಯ್ತು, ಎಲ್ಲ ಮುಗೀತು. ಅವ್ರದೊಂದು ಪದ್ಧತಿ ಅಂತೆ. ಯಾರ್ದು? ಕಾಡ್ ಜನರಿಗೆ. ಯಾವತ್ತಾದ್ರೂ ಒಂದು ದೇವರಿಗೆ ಬಲಿ ಕೊಡ್ಬೇಕಾದ್ರೆ ಆ ಪ್ರಾಣಿ ಸ್ವಲ್ಪ ಕೂಡ ಗಾಯವಾಗಿರಬಾರ್ದು. ಹಲ್ಲೆಲೂಯಾ. ಸರಿ ಅಂತ ಹೇಳಿ ಹಿಂಗೆ ಮಲಗಿಸ್ಬಿಟ್ಟು ಸೀದಾ ಈ ಕತ್ತರಿಸೋ ಟೈಮಿಗೆ ನೋಡಿ ಚೆಕ್ ಮಾಡಿದ್ರೆಲ್ಲ ಎಲ್ಲಾದ್ರೂ ಏನಾರ ಆಗಿತ್ತು ಅಂತ ಹೇಳಿ, ಬಳ್ಳ ಹೊಡೆದಾಯ್ತು, ಒಂದು ಬಳ್ಳ ಕಟ್ಟಾಗೈತಿ, ಎರಡು ಇದು ನಡೆಯಂಗಿಲ್ಲ, ನಮ್ ದೇವ್ರಿಗೆ ನಡೆಯಲ್ಲ ಅಂತ ಹೇಳಿ ಬಗದ್ ಬಿಟ್ಟು ಹೋಗೇ ಕಡೆ ಅಂತ ಹೇಳಿ ಹೋಗದ್ ಬಿಟ್ಬಿಟ್ರು. ಅವನ ಮೇಲೆ ಕೈ ಹಾಕ್ಲಿಲ್ಲ. ವಾಪಸ್ ಬರ್ತಾನೆ. ಬಂದು ಮಂತ್ರಿ ಕಡೆ ಬರ್ತಾನೆ. ಹೆಂಗೋ ಮಾಡಿ ಕರ್ಕೊಂಡ್ ಬಿಟ್ಟ ಮೇಲೆ. ಮಂತ್ರಿಗೆ ರಾಜ ಹೇಳ್ತಾನೆ, ಮಂತ್ರಿ ಏನಾಯ್ತು ಗೊತ್ತಾ? ನನಗೆ ಹಿಂಗೊಬ್ರು ಕಾಡ್ ಜನರನ್ನ ಕೈಯಾಗ ಸಿಕ್ಕಾಕೊಂಡ್ ಬಿಟ್ಟಿದೆ. ನನಗೆ ಬಲಿ ಕೊಡಕ್ಕಂತ ನಿಂತು ಬಿಟ್ರು. ಆದ್ರೆ ಎಲ್ಲಾ ಚೆಕ್ ಮಾಡಿದಾಗ ನನ್ ಕಾಲ್ ಹೊಡೆದಿತ್ತು, ನನ್ ಬಳ್ಳ ಕಟ್ಟಾಗಿತ್ತು, ಅದಕ್ಕೆ ನನಗ್ ಬಿಟ್ಬಿಟ್ರಪ್ಪ ಅಂತಂದ. ಅಂದ ತಕ್ಷಣ ಇವನೇನಬೇಕು? ಆಗುದಿಲ್ಲ ಒಳ್ಳೇದಕ್ಕೆ ಅಂತ ಅಂದ. ಮಂತ್ರಿ ಹೇಳ್ತಾನೆ, ಇಲ್ಲ ಸ್ವಾಮಿ, ನೀನು ಒಬ್ಬನೇ ಹೋಗಿದ್ ಜೊತೆ ನಿನ್ನ ಜೊತೆ ನನ್ನನ್ನು ಕರ್ಕೊಂಡು ಹೋಗಿದ್ರೆ ನಿನ್ನನ್ನು ಬಿಡ್ತಿದ್ರು. ಹಲ್ಲೆಲೂಯಾ. ಯಾಕಂತಂದ್ರೆ ಈಗಾಗಿದ್ದು ನಿನಗಲ್ಲ, ನನಗೆ ಒಳ್ಳೇದಾಗೈತಿ ಈಗ. ಹಲ್ಲೆಲೂಯಾ. ಕೆಲವೊಂದ್ ಸಾರಿ ಮನಸ್ಸು ಶುದ್ಧವಾದ್ರೆ ನಡೆಯುವುದೆಲ್ಲ ಒಳ್ಳೇದಕ್ಕೆ ನಡೀತು. ಆದ್ರೆ ಯಾಕೆ ನನಗೆ ಕೆಟ್ಟದಾಯ್ತು, ಯಾಕೆ ನನಗೆ ಹಿಂಗಾಯ್ತು, ಅವ್ರು ಯಾಕೆ ಹಿಂಗ್ ಮಾಡ್ಬಿಟ್ರು, ಇವ್ರು ಯಾಕೆ ಹಿಂಗ್ ಮಾಡ್ಬಿಟ್ರು? ನಿನ್ನ ಮನಸ್ಸು ಮೊದಲು ಶುದ್ಧಿ ಮಾಡ್ಕೋ. ನಿನ್ನ ಮನಸ್ಸು ಮೊದಲು ಸರಿಯಾಗಿಟ್ಕೋ. ಆದ್ರೆ ಮನುಷ್ಯ ಬೇರೆ ಬೇರೆ ರೀತಿ ನೋಡಬಹುದು. ಆದ್ರೆ ದೇವರು ನ್ಯಾಯಾಧೀಶನು. ಸಮಯಕ್ಕೆ ತಕ್ಕಂತೆ ನಿನಗೆ ಏನ್ ಮಾಡ್ಬೇಕೋ ಮಾಡೇ ಮಾಡ್ತಾನೆ. ನಿನಗೆ ಎಲ್ಲಿ ನಡೆಸ್ಬೇಕೋ ನಡೆಸ್ತಾನೆ. ನೀನ್ ಏನ್ ಹುಡುಕ್ತಾ ಇದೆಯೋ ಸಿಕ್ಕೇ ಸಿಗತ್ತೆ. ಆದ್ರೆ ನೀನು ಸ್ವಬುದ್ಧಿಯಿಂದ ಮಾಡಕ್ ಹೋದ್ರೆ ಅದು ನಿನ್ನ ಕೈಗೆ ಬಂದು ತಲುಪೋದಿಲ್ಲ, ಅದು ನಿನಗೆ ಸಿಗೋದಿಲ್ಲ. ಯಾಕಂತಂದ್ರೆ ನೀನು ದೇವರ ಚಿತ್ತಕ್ಕೆ ಒಳಗಾಗೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಈ ದೀನತೆಯ ವಿಷಯದಲ್ಲಿ ನಾವು ನೋಡೋದಾದ್ರೂ ಕೂಡ ಸಮಾಧಾನ ಉಳ್ಳವನಾಗ್ತಾನೆ, ಅವನು ದರಿದ್ರ ರೀತಿಯಲ್ಲಿ ಕಂಡ್ರು ಕೂಡ. ನೀನ್ ಯಾವ ಉಪಯೋಗ ಬಾರದೇ ಇರುವವನು ಅಂತ ಹೇಳಿ ಯಾರಾದ್ರೂ ಅಂದ್ರು ಸರಿ ಅಂತ ಕೂತ್ಕೋತಾನಲ್ಲ, ಆ ವ್ಯಕ್ತಿಯನ್ನ ದೇವರು ತನ್ನ ಮನಸ್ಸಿನಿಂದ ತುಂಬಿಸ್ತಾನೆ. ತಿರಸ್ಕಾರಕ್ಕೆ ಒಳಪಟ್ಟಂತ ವ್ಯಕ್ತಿಗಳನ್ನೇ ದೇವರು ಸ್ವೀಕಾರ ಮಾಡೋದು. ಹಲ್ಲೆಲೂಯಾ. ಅದಕ್ಕೆ ಒಂದು ವಾಕ್ಯ ಇದೆ, ತಳ್ಳಲ್ಪಟ್ಟಂತ ಕಲ್ಲೇ ಮುಖ್ಯವಾದ ಮೂಲೆಗಳಾಗತ್ತೆ. ಹಲ್ಲೆಲೂಯಾ. ಮೃದುವಾದಂತಹ ನಮ್ರತೆ ಉಳ್ಳಂತ ಒಂದು ಮನಸ್ಸು ಈ ದೀನತೆ ಉಳ್ಳವರಿಗೆ ಬೇಕು. ನಮ್ರತೆಯ ಮನಸ್ಸು. ಸಣ್ಣ ಹುಡುಗ ಬೇದ್ರು ಕೂಡ ನಗನಗ್ತಾ ಇರ್ಬೇಕು. ನಡಗ ಹಂಗಂದ್ ಬಿಟ್ಟ ನೋಡು, ಅವಳು ಹಿಂಗಂದ್ ಬಿಟ್ರು ನೋಡು, ಅವ್ರು ಹಂಗ್ ಮಾಡ್ಬಿಟ್ರು, ಹಲೋ ನಿನ್ನ ಮನಸ್ಸಿನಾಗೆ ಕಸ ತುಂಬ್ಕೊಂಡ್ ಬಿಟ್ಟು ಬೇರೆ ಬೇರೆ ದ್ವೇಷ ಹುಡ್ಕಕ್ ಏನಿದೆ? ನಿನ್ನ ಮನಸ್ಸನ್ನ ಸರಿ ಪಡ್ಕೊ, ನಿನ್ನ ಮನಸ್ಸನ್ನ ಸರಿ ಮಾಡ್ಕೊ. ದೇವರು ನಿನಗೆ ಯಾವತ್ತು ಯಾವ ದಿನ ಅಂತ ದೇವರು ಗೊತ್ತು ಮಾಡಿದಾನೋ ಆ ದಿನದಲ್ಲಿ ನಿನಗೆ ಆ ಬರ್ಬೇಕಾದಂತ ಮಾನ ಘನತೆ ಯಾರು ತಪ್ಸಕ್ಕಾಗೋದಿಲ್ಲ. ದಾವೀದನಿದ್ದ, ಅವನ ಅಂತಮ್ಮದ್ರಿಗೆ ಎಲ್ಲರಿಗೆ ರಾಜ್ಯದ ಪಟ್ಟಾಭಿಷೇಕ ಬಂತು ಅಂತ ಹೇಳಿ ಖುಷಿ ಪಡ್ತಾ ಇದ್ರು. ಆದ್ರೆ ದಾವೀದ ಕುರಿ ಕಾಯೋದಕ್ಕೆ ಅಡವಿ ತಿರುಗಾಡ್ತಾ ಇದ್ದಾನೆ. ದಾವೀದನಿಗೆ ಗೊತ್ತಿಲ್ಲ, ಅವನಿಗೆ ಏನು ತಿಳುವಳಿಕೆನೇ ಇಲ್ಲ, ಸುಮ್ಮನೆ ದೇವರನ್ನ ಗೊತ್ತು ಅವನಿಗೆ, ಬೇರೆ ಏನು ಗೊತ್ತಿಲ್ಲ. ಸಮಯ ಬಂತು, ಅಣ್ಣಂದ್ರೆ ಹೇಳಿದ್ರು ನಾನೇ ಇರ್ಬಹುದು ಅಂತ ಒಬ್ರು ಹೆಮ್ಮೆಯಿಂದ ಹೋದ್ರು. ದೇವರು ಎಲ್ಲರನ್ನ ತಳ್ಳಿಬಿಟ್ರು. ದಾವೀದನ ಅಪ್ಪನಿಗೆ ಕೇಳ್ತಾರೆ ಈಶೇನಿಗೆ, ಈಶೇನೇ ನಿನ್ ಮಕ್ಕಳು ಇಷ್ಟೇನಾ ಅಂತಂದಾಗ ತಂದೆ ಹೇಳ್ತಾನೆ, ಸ್ವಾಮಿ ಒಬ್ಬ ಕುರಿ ಕಾಯಕ್ ಹೋಗ್ಯ, ಅವನ್ ಕರ್ಕೊಂಡ್ ಬಾ, ಅವನ್ ಬರೋ ತನಕ ನಾನು ಊಟ ಮಾಡೋದಿಲ್ಲ ಅಂತ ಕೂತ್ಬಿಟ್ಟ. ಹಲ್ಲೆಲೂಯಾ. ಒಂದ್ ವಿಷಯ ಹೇಳ, ಅಡವಿಯಿಂದ ಬರುವಾಗ ದೂರದಲ್ಲಿ ದಾವೀದನನ್ನ ನೋಡಿದ್ದ. ಯಾರು? ಸಮುವೇಲ. ಬೈಬಲ್ ಹೇಳ್ತದೆ, ದಾವೀದನನ್ನ ನೋಡಿ ಕೂತಂತ ಸಮುವೇಲನ್ನು ಎದ್ದು ನಿಂತನಂತೆ. ಅದರ ಅರ್ಥ ಏನು ಗೊತ್ತಾ? ಸಮಯ ಬಂದ್ರೆ ನೀನ್ ಎಲ್ಲಿ ಇದ್ರು ಕೂಡ ಸನ್ಮಾನ, ಗೌರವ, ಆದ್ಯತೆ ನೀನ್ ಹುಡುಕ್ಬೇಡ, ತಾನಾಗೆ ಬರುತ್ತೆ. ಆದ್ರೆ ದೇವರ ಮನಸ್ಸು ಬೇಕು ಅಷ್ಟೇ, ದೇವರ ಮನಸ್ಸು ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ದಾವೀದನಿಗೆ ಹೇಳಿದ್ರು, ಇಲ್ಲಿ ತುಂಟಾಟ ನಡ್ಸಕ್ ಬಂದಿದ್, ಏನು ತನ್ನಂದ್ರು ಬೇಗ ಕಳಿಸಿದ್ರು. ಎಲ್ಲಿ? ಗೋಲ್ಯಾತನ ಜೊತೆ ಯುದ್ಧ ಮಾಡುವ ಸಮಯ ಬಂದಾಗ. ಆದ್ರೆ ಅದೇ ವ್ಯಕ್ತಿಯನ್ನ ಸಮಯ ಬಂದಾಗ ನೀನ್ ಯಾವ ಕೆಲ್ಸಕ್ಕೆ ಬಾರದವನಂತ ಎಲ್ಲರೂ ಹೇಳಿದಂತವರನ್ನೇ ತಂದು ಆ ದೇಶದ ರಾಜನಾಗಿ ದೇವರು ಮಾಡಬೇಕು. ಹಾಗಾದ್ರೆ ನಿನ್ ಜೀವಿತದ ಬಗ್ಗೆ ದೇವರ ಚಿಂತೆ ಇಲ್ವೇ? ನನ್ನ ದೇವರು ಹೇಳ್ತಾನೆ, ನಿನ್ನ ಪ್ರಾರಂಭ ದಿನದಿಂದ ಅಂತ್ಯದ ದಿನದವರೆಗೆ ನನ್ನ ದೇವರಿಗೆ ಎಲ್ಲವೂ ಗೊತ್ತು. ಆದ್ರೆ ನಿಮಗೆ ಒಂದು ಗುಟ್ಟನ್ನು ಹೇಳ್ತೇನೆ, ಯಾವಾಗ್ಲೂ ದೇವರಲ್ಲಿದ್ದಂತ ಮನಸ್ಸು, ಸ್ವಭಾವ, ದೀನತೆಯನ್ನ ಯಾವತ್ತೂ ಕಲ್ಕೊಳ್ರಿ. ಅದನ್ನ ಯಾವಾಗಲೂ ರೂಢಿ ಮಾಡ್ಕೊಳ್ರಿ. ಅವಾಗ ತಾನಾಗೆ ಅದು ನಿನ್ನನ್ನು ಹುಡುಕೊಂಡು ಬರ್ತದೆ. ನಾನೇನ್ ಮಾಡ್ಲಿ ಅಂತಂದ್ರೆ ಬಾಯಿ ಬಡ್ಕೊಂಡ್ರು ಏನು ಸಿಗಲ್ಲ. ಆದ್ರೆ ಕುಂದ್ರು ದೇವರ ಸಮ್ಮುಖದಲ್ಲಿ ಕೂತ್ಕೋ, ಸನ್ನಿಧಾನದಲ್ಲಿ ಕೂತ್ಕೋ, ಆತನ ಮನಸ್ಸನ್ನ ಪಡ್ಕೋ. ಮನಸ್ಸಿನೊಟ್ಟಿಗೆ ಪರಿಹಾರ ಕೂಡ ಸಿಗತ್ತೆ. ಭಾರವನ್ನ ನನ್ನ ಮೇಲೆ ಹಾಕು, ಅವಾಗ ನನ್ನ ನೊಗವನ್ನ ನಿನಗೆ ಕೊಡ್ತಾನೆ. ಹಲ್ಲೆಲೂಯಾ. ಒಬ್ಬ ಅಜ್ಜಿ ಇದ್ರಂತೆ. ಬ್ಯಾಸ್ಗಿ ಬಹಳ ಬಿಸಿಲು, ತಲೆ ಮೇಲೆ ಒಂದು ಗಂಟು ಇಟ್ಕೊಂಡು ಹೊಂಟ್ಲು. ಇದೀರ ಇಲ್ಲೇ? ನಿಮ್ ಗಂಟದವೇ ನೋಡ್ಕೋರಿ ತಲೆ ಮೇಲೆ. ಓಕೆ, ತಲೆ ಮೇಲೆ ಗಂಟು ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಪಾಪ ಒಬ್ಬನು ಕಾರ್ ತಗೊಂಡು ಬಂದ. ಹಲ್ಲೆಲೂಯಾ. ಕಾರ್ ತಗೊಂಡು ಬಂದ. ಅವಾಗ ಪಾಪ ಅಜ್ಜಿ ಬಿಸಿಲಲ್ಲಿ ನಡ್ಕೋತ ಹೊಂಟ. ಪಾಪ ಅಂತ ಅನಿಸ್ತು. ಗಾಡಿ ತರ್ಬಿದ. ಅಜ್ಜಿ ಕಾರಲ್ಲಿ ಕೂತ್ಕೋ, ನಾನು ಅದೇ ಊರ ಮೇಲೆ ಹಾದು ಹೋಗ್ತೀನಿ, ಬಿಟ್ಟು ಹೋಗ್ತೀನಿ ಅಂದಾಗ ಅಜ್ಜಿ ಕುಂತ್ಲು. ಹಿಂದ ತಿರುಗಿ ನೋಡಿದ, ಅಜ್ಜಿ ಗಾಡಿಯಲ್ಲಿ ಕೂತ್ಕೊಂಡು ತಲೆ ಮೇಲೆ ಗಂಟು ಇಟ್ಕೊಂಡೇ ಕೂತಾಳ. ಹಲ್ಲೆಲೂಯಾ. ಗಂಟು ಹಂಗೆ ಇಟ್ಟಾಳ. ಅಜ್ಜಿ ಯಾಕೆ ಇಟ್ಕೊಂಡಿದೆ ಅಜ್ಜಿ? ಸ್ವಲ್ಪ ಸೈಡ್ ಇಟ್ಕೊಂಡು ಜಾಗ ಇದೆ. ಅಜ್ಜಿ ಹೇಳಿದ್ಲಂತೆ, ಪಾಪ ಅಜ್ಜಿನೂ ಕನಿಕರ ಉಳ್ಳವಳು. ಅಜ್ಜಿ ಹೇಳಿದ್ಲು, ಏನಪ್ಪಾ ನೀನ್ ಇಷ್ಟು ಮಾಡಿದೆ ದೊಡ್ಡದು, ನನ್ನನ್ನೇ ಹೊತ್ಕೊಂಡು ಹೋಗ್ತಾ ಇದ್ದೆ,
ನನ್ ಗಂಟು ನಾನೇ ಹೊತ್ಕೊತೀನಿ. ಅವಾಗ ಡ್ರೈವರ್ ಅಂತ, ನಿನಗೂ ನಿನ್ ಗಂಟಿಗೆ ನನ್ ಗಾಡಿನೇ ಹೊತ್ಕೊಂಡು ಹೊಂಟಿದೆ, ಇಳಿಸು ಅಂತ. ನಾನು ಮಾತ್ರ ಬಿಟ್ಟುಕೊಡಲ್ಲ. ನನ್ನ ಕಷ್ಟ ಯಾರಿಗೂ ಬರೋದ್ ಬೇಡ, ನಾನು ಒಬ್ಬನೇ ಹೋಗ್ತೀನಿ. ಹಲೋ, ಹೊರಕ್ ಒಬ್ಬನದಾನ್ ಹೇಳ್ತಿದ್ದಾನೆ, ನಿನ್ನ ಎಲ್ಲಾ ಕಷ್ಟ ಭಾರವನ್ನು ನನ್ನ ಮೇಲೆ ಹಾಕು. ನನ್ನಲ್ಲಿರುವ ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಅಭಿವೃದ್ಧಿ, ಬೇಕಾಗಿರುವ ಸಹಾಯ, ಬಲ ಎಲ್ಲ ನನಗೆ ಫ್ರೀಯಾಗಿ ಕೊಡ್ತೇನೆ. ಆದ್ರೆ ನಿನ್ನ ಕಷ್ಟ, ಬಲಹೀನತೆ, ರೋಗ, ಈ ದಾರಿದ್ರ್ಯ, ನಿನಗೇನೆಲ್ಲ ಇದೆಯೋ ನನ್ನ ಮೇಲೆ ಹಾಕು. ದೇವರು ಕೂಗಿ ಕೂಗಿ ಹೇಳಿದ್ರು ಕೂಡ ಅಜ್ಜಿ ಹಂಗ ಗಂಟ ಕಟ್ಕೊಂಡು ಕೂತ್ರೆ ನಮ್ಮ ಹಣೆ ಬರಹ ನೀ ಬರ್ಕೋಬೇಡ. ಹಲ್ಲೆಲೂಯಾ. ಯಾರಿಗೂ ಹಣೆ ಬರಹ ಇಲ್ಲ. ನೀನ್ ತೋರಿಸುವಂತ ಕಾರ್ಯಗಳಲ್ಲಿಯೇ ನಿನಗೆ ಪರಿಹಾರ ಇದೆ. ನೀನು ಮಾಡುವ ಕೆಲಸಗಳಲ್ಲಿಯೇ ನಿನಗೆ ಪರಿಹಾರ ಇದೆ. ನೀನ್ ತೋರಿಸುವ ಪ್ರೀತಿಯಲ್ಲಿಯೇ ಪರಿಹಾರ ಇದೆ. ನಿನ್ನ ಮನಸ್ಸಿನಲ್ಲಿಯೇ ಪರಿಹಾರ ಇದೆ. ಅದಕ್ಕೆ ನನ್ನ ಯೇಸು ಹೇಳ್ತಾನೆ, ನಿನ್ನ ಮನಸ್ಸಿನಂತೆಯೇ ನಿನಗಾಗಲಿ. ಮಗನೇ, ನಿನ್ ಗಂಟು ನನಗ್ ಕೊಡು. ನಾನ್ ಕೊಡಲ್ಲ ಸ್ವಾಮಿ ಅಂತಂದ್ರೆ ನಿನ್ನ ಮನಸ್ಸಿನಂತೆಯೇ ಆಗಲಿ. ಯಾರು ಹೇಳುದು? ದೇವರು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಕೊಟ್ಟು ಬಿಡು ನಿನ್ ಗಂಟನ್ನ ಅಂತ ದೇವರು ಕೇಳ್ತಾನೆ. ಇವ್ರಿಗೆ ಕೊಡಕ್ ಮನಸ್ಸಿಲ್ಲ ನಮ್ಮಂಗ. ಬೇಡಿದ್ರೆ ನಿನ್ನ ಮನಸ್ಸು ಹೇಳಿದಂಗ, ದೇವ್ರೆ ನಾನು ಪರಿಹಾರ ಆಗ್ಬೇಕು, ನಾನು ಇಳಿಸ್ತೀನಿ ಅಂತಂದ್ರೆ ನಿನ್ನ ಮನಸ್ಸಿನಂತೆ ನಿನಗಾಗಲಿ ಅಂತಂದ್ರೆ ಪರಿಹಾರ ಇಳಿದು ಹೋಗ್ಬಿಡ್ತಿತ್ತು, ಕಷ್ಟ ಹೋಗ್ಬಿಡ್ತಿತ್ತು ಆ ಕಡೆ. ಆದ್ರೆ ನಾವು ಬಿಟ್ಕೊಡಕ್ಕೆ ಮನಸ್ಸಿಲ್ಲ. ಕೊಡು. ದೇವ್ರು ಹೇಳ್ತಾನೆ, ನಾನು ಕೊಡ್ತೀನಿ, ಇಳಿಸು. ಇದೇ ಸಾಕಾಗೈತಿ, ಇಳಿಸಿದನ್ನ ನಾನು ಬೇರೆ ಗಂಟು ನಿನ್ ತಲೆ ಮೇಲೆ ಇಡ್ತೀನಿ. ಆ ಗಂಟು ನಿನಗೆ ಭಾರ ಆಗೋದಿಲ್ಲ. ಆ ಗಂಟು ನಿನಗೆ ಕಷ್ಟ ಕೊಡೋದಿಲ್ಲ. ಆ ಗಂಟು ನಿನಗೆ ನೋವು ಕೊಡೋದಿಲ್ಲ. ಆ ಗಂಟು ನಿನಗೆ ದುಃಖ ತರೋದಿಲ್ಲ. ಆ ಗಂಟು ನಿನ್ನನ್ನು ದಾರಿ ತಪ್ಪಿಸೋದಿಲ್ಲ. ಜಗಳಗಳನ್ನು ಎಬ್ಬಿಸೋದಿಲ್ಲ. ಹೊಟ್ಟೆ ಕಿಚ್ಚು ತರಿಸೋದಿಲ್ಲ. ತಾರತಮ್ಯ ಮಾಡೋದಿಲ್ಲ. ಹಲ್ಲೆಲೂಯಾ. ಆ ಗಂಟನ್ನು ಕೊಡ್ತೇನೆ. ನೀನ್ ಇಟ್ಕೊಂಡಂತ ಗಂಟು ಹೊಟ್ಟೆ ಕಿಚ್ಚು, ಮೋಸ, ಅನ್ಯಾಯ, ಅವಳ ಹಂಗಂದಳು, ಇವಳ ಹಂಗಂದ, ಅವಳ ಹಂಗೈತೆ, ಅದರಿಂದ ಉದ್ಧಾರ ಆಗಲ್ಲ. ಇಳಿಸ್ಕೆಳಗತ್ತ ದೇವ್ರು ಹೇಳ್ತಾನೆ, ನಾನು ಬಿಟ್ಟು ಬರಲ್ರಿ. ಹಂಗಂದ್ರೆ ಹೋಗು ನಿನ್ನ ಮನಸ್ಸಿನಂತೆ. ದೇವರದೇ ಹೇಳೋದು, ನೀನ್ ಕೊಡೋ ಮನಸ್ಸಿಲ್ಲ, ಸರಿ ನಿನ್ನ ಮನಸ್ಸಿನಂತೆ ಹೋಗು. ಮತ್ತೆ ನನ್ ಗತಿ ಯಾರಿಗೆ ಹೇಳಿ? ಯಾರಿಗೆ ಹೇಳ್ತಾರೆ? ಇಳಿಸು ಟೈಮಿಗೆ ಇಳಿಸ್ಬಿಟ್ಟಿದ್ರೆ ತಗೊಳ್ಳೋ ಟೈಮಿಗೆ ತಗೊಂಡ್ಬಿಡ್ತಿದ್ದಿ. ನೀನ್ ಇಳ್ಸಕ್ಕೆ ಮನಸ್ಸಿಲ್ಲ, ಮತ್ತೆ ಬೇಕಂತ. ಕೆಲವೊಂದ್ಸಾರಿ ಹಿಂಗೆ ನಮ್ ಜೀವನ. ಬೇಕಾಗೋ ಟೈಮಿಗೆ ತಗೊಳ್ಳೋದಿಲ್ಲ. ಬೇಡಾಗದೇ ಇರುವಂತ ಸಮಯದಲ್ಲಿ ಅಯ್ಯೋ ನನಗ್ ಹಂಗಾಯ್ತು, ನಿನಗ್ ಹಿಂಗಾಯ್ತು. ಏನೂ ಆಗಿಲ್ಲ. ನಿನ್ನ ಮನಸ್ಸೇ ಇವತ್ತು ನಿನ್ನನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದೆ. ನಿನ್ನ ಒಳ್ಳೆ ಮನಸ್ಸಿದ್ರೆ ಒಳ್ಳೆಯವನಾಗ್ತೀಯ, ಕೆಟ್ಟ ಮನಸ್ಸಿದ್ರೆ ಕೆಟ್ಟವನಾಗ್ತೀಯ. ನಿನ್ನ ಪಾಪಗಳನ್ನ ನೀರಿನ ಆಳದಲ್ಲಿ, ಸಮುದ್ರದ ಆಳದಲ್ಲಿ ಬಿಟ್ಟು ಅದನ್ನ ತಿರುಗಿ ಸಿಗಲಾರ್ದಂಗೆ ನಾನು ಮಾಡಿಬಿಡ್ತೇನೆ. ಯಾಕಂದ್ರೆ ತಿರುಗಿ ನಾನು ಜ್ಞಾಪಕ ಕೂಡ ಮಾಡೋದಿಲ್ಲ. ಹಾಗಾದ್ರೆ ದೇವರು ಕೊಡುವ ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿಯಿಂದ ನಡಿಬೇಕಂತ ಆಸೆ ಇದೆಯಾ? ಹಾಗಾದ್ರೆ ದೇವರು ಹೇಳ್ತಾನೆ, ನನ್ನ ನೊಗವನ್ನು ಹೊತ್ಕೋ. ದೇವರ ನೊಗ ಏನು? ಸಂತೋಷ. ದೇವರ ನೊಗ ಏನು? ಪ್ರೀತಿ, ಸಮಾಧಾನ, ಸತ್ಯ, ಕರುಣೆ. ಹಲ್ಲೆಲೂಯಾ. ಮತ್ತೆ ಸಾತ್ವಿಕತ್ವ, ದೀನ ಮನಸ್ಸು. ಹಲ್ಲೆಲೂಯಾ. ಸಹಿಸಿಕೊಳ್ಳುವಂತ ಸ್ವಭಾವ, ನಿನ್ನ ನೆರೆಯವನನ್ನ ಪ್ರೀತಿಸುವ ಗುಣ, ವೈರಿಗಳನ್ನ ಗೌರವಿಸುವ ಗುಣ, ಅದು ದೇವರು ಕೊಡುವಂಥದ್ದು. ನಿನ್ನಲ್ಲಿ ತುಂಬಿದ್ದು. ನಿನಗೆ ಯಾರು ಇಷ್ಟ ಇಲ್ಲಲ್ಲ, ಅವ್ರಿಗೆ ಯಾವಾಗ ಅವ್ರ ಮುಖ ನೋಡಿದ ತಕ್ಷಣ ನಿನಗೆ ಭಾರ ಜಾಸ್ತಿ ಆಗತ್ತೆ. ನಿನ್ನ ಅವ್ರಿಗೆ ಇಷ್ಟಪಡೋದಿಲ್ಲ, ಅವ್ರ ಮೇಲೆ ಕೋಪ ಇದೆ, ಅವ್ರು ಕಂಡ್ರೆ ಸಾಕು ನಿನ್ ತಲೆಗೆ ದೊಡ್ಡ ಭಾರ ಇಟ್ಟಂಗಾಗತ್ತೆ. ಆದ್ರೆ ದೇವರ ಸಮಾಧಾನ ನಿನ್ನಲ್ಲಿದ್ರೆ, ದೇವರ ಮನಸ್ಸು ನಿನಗಿದ್ರೆ, ಅವ್ರ ಕಂಡ್ರು ಸಮಾಧಾನವಾಗಿ ದೇವರೇ ಸ್ತೋತ್ರ ಅಂತ ಹೋಗ್ಬಿಡ್ತಾರೆ. ಇದೇ ವ್ಯತ್ಯಾಸ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಮೂರನೇದಾಗಿ ಕಲಿಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಆತನಲ್ಲಿ ಇದ್ದು ಏನ್ ಮಾಡ್ಬೇಕು? ನೀನು ಕಲಿಬೇಕು. ಹಲ್ಲೆಲೂಯಾ. ಕಲಿಯೋದಂದ್ರೆ ಏನು? ವಿಶ್ರಾಂತಿಯ ಕುರಿತವಾಗಿ ಒಂದು ವಾಕ್ಯ ಓದೋಣ. ಮತ್ತಾಯ 11:28 ಓದ್ತೀರಾ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಕಡೆಗೆ ಬನ್ರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ದೇವರು ಹೇಳ್ತಿರೋದೇನು ಗೊತ್ತಾ? ಬಾ, ಕೂತ್ಕೋ, ನಾನು ಹೇಳಿದಂತೆ ಮಾಡು, ನಿನಗೆ ಆಟೋಮೆಟಿಕ್ ಆಗಿ ಸಮಾಧಾನ ನಿನ್ ಕುಟುಂಬಕ್ಕೆ ಬರ್ತದೆ.
ಸಮಾಧಾನ ನಿನ್ನ ಕುಟುಂಬದಲ್ಲಿ ನೆಲೆಯಾಗತ್ತೆ, ನಿನ್ನಲ್ಲಿ ನೆಲೆಯಾಗತ್ತೆ, ನಿನ್ನ ಕೆಲಸದಲ್ಲಿ ನೆಲೆಯಾಗತ್ತೆ, ನೀನು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲಿ ನೆಲೆಯಾಗತ್ತೆ. ದೇವರ ಕೊಡುವ ಸಮಾಧಾನ ಯಾವ್ದು ಗೊತ್ತಾ? ಕಷ್ಟದಲ್ಲಿ ಇದ್ದವನೇ ನನ್ನ ಹತ್ರ ಬಾ, ನಿನ್ನ ಕಷ್ಟವನ್ನ ಬದಗಿಡು, ನನ್ನಲ್ಲಿರುವ ಸಮಾಧಾನವನ್ನು ಹೊತ್ಕೊಂಡು. ಅಲ್ಲೆಲ್ಲೂ ಈ ಸಮಾಧಾನ ಮನುಷ್ಯನಿಗೆ ಬೇಕು. ಇವತ್ತು ಲೋಕದಲ್ಲಿ ಕೇಳ್ರಿ, ಆಸ್ತಿ ಇದೆ, ಹಣ ಇದೆ, ಅಲ್ಲೆಲ್ಲೂಯ್ಯ, ತಿಂದ್ರು ಏನ್ ಕಡಿಮೆ ಇಲ್ಲ. ಅವರ ಪೀಳಿಗೆ 10 ಪೀಳಿಗೆ ತಿನ್ನುವಷ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಆದ್ರೆ ಮನಸ್ಸಿನಲ್ಲಿ ಸಮಾಧಾನದಿಂದ ಒಂದು ದಿನ ಊಟ ಮಾಡಿಲ್ಲ. ಅರ್ಥ ಆಗ್ತಾ ಇದೀಯಾ ನಾನು ಹೇಳೋದು? ಜನ ಕೇಳ್ರಿ, ಏನ್ ಮಾಡೋದ್ರಿ ಮನೆಯಲ್ಲಿ ಸಮಾಧಾನನೇ ಇಲ್ಲ, ಏನ್ ಮಾಡೋದ್ರಿ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ನನ್ನ ಯೇಸು ಹೇಳ್ತಾನೆ, ನೀನ್ ಬಾ ನನ್ನ ಹತ್ರ, ಕೂತ್ಕೋ ಸ್ವಲ್ಪ ನನ್ನ ಜೊತೆ, ನಿನ್ನ ಎಲ್ಲಾ ವೇದನೆ ನನ್ನ ಮೇಲೆ ಹಾಕು, ನಿನ್ನ ಎಲ್ಲಾ ಕಷ್ಟ ನನ್ನ ಮೇಲೆ ಹಾಕು, ನಾನ್ ಕೊಡುವ ಸಮಾಧಾನವನ್ನು ಹೊತ್ತುಕೊಂಡು ಹೋಗು. ನೀನು ಸುಂದರವಾಗಿ ಜೀವನ ಮಾಡ್ತಿ, ನಿನ್ನ ಕುಟುಂಬ ಸುಂದರವಾಗಿ ಜೀವನ ಮಾಡ್ತದೆ. ಅಷ್ಟೇ ಮಾತ್ರವಲ್ಲ, ಯಾವಾಗ್ಲೂ ನಿನ್ನಲ್ಲಿ ಸಮಾಧಾನ ತುಂಬಿ ತುಳುತ್ತಾ. ನನ್ನ ಯೇಸು ಹೇಳ್ತಾನೆ, ನಾನು ಈ ಲೋಕ ಕೊಡುವ ರೀತಿಯಲ್ಲಿ ಸಮಾಧಾನ ಶಾಂತಿ ಕೊಡಲ್ಲ, ನನ್ನಲ್ಲಿರುವ ಶಾಂತಿ ಸಮಾಧಾನವನ್ನ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಬ್ರು ಮಾಟ ಮಂತ್ರ ಮಾಡ್ಸಕ್ ಹೋಗ್ತಾರ್ರಿ, ಮನೆಯಲ್ಲಿ ಸಮಾಧಾನ ಇಲ್ರಿ, ಏನ್ ಮಾಡ್ಬೇಕು? ಒಂದು 10,000 ಕೊಡ್ರಿ, ಸಮಾಧಾನ ಬರುವಂಗ್ ಮಾಡ್ತೀನಿ. 10,000 ರೂಪಾಯಿ ಸಮಾಧಾನ ಬರುದಿತ್ತಂದ್ರೆ ಅವ ಯಾಕೆ ನಿನ್ ಕಡೆ 10,000 ಇಸ್ಕೊಂಡ್ ಕುಂದಿರ್ತಿದ್ದ? ಅವನಿಗೂ ಸಮಾಧಾನ ಇಲ್ಲ, ಅದಕ್ಕೆ ನಿನ್ ಕಡೆ ಕಸ್ಕೊಳ್ತಾ ಇದ್ದಾನಷ್ಟೇ. ಅವನು ಹೇಳ್ತಾನೆ, ನಿನಗೆ ಸಮಾಧಾನ ಕೊಡ್ತೀವಿ, ಒಂದು 10,000 ಹೋಗಿ ನೀನ್ ಸಾಲ ಮಾಡಿ ಹೆಂಗೋ 10,000 ತಂದು ಕೊಟ್ಟಿ, ಅವನು ಏನೋ ಒಂದು ಮಾಡಿಕೊಟ್ಟ, ಒಂದ್ 4 ದಿನ ಸಂತೋಷ ಸಮಾಧಾನ ಅನ್ನುವಂಗಿದಿ. 3ನೇ ದಿನ ಸಾಲದವ ಬಂದ, ಕೊಡು ನನ್ನ ಸಾಲ, ಮತ್ತೆ ಚಾಲು ಆಯ್ತು. ಎಲ್ಲಿ ಐತಿ ಸಮಾಧಾನ? ಹಲ್ಲೆಲೂಯ. ನನ್ನ ದೇವರು ಹೇಳ್ತಾನೆ, ಈ ಲೋಕದಲ್ಲಿ ಕಷ್ಟ ಸಂಕಟಗಳು ಉಂಟು, ಲೋಕ ಜಯಿಸಿದವನು ನಾನಿದ್ದೇನೆ, ನನ್ನ ಹತ್ತಿರ ಬಾ, ನನ್ನಲ್ಲಿರುವ ಸಮಾಧಾನವನ್ನ ಕೊಡ್ತಾನೆ. ಹಲ್ಲೆಲೂಯ. ಈ ಲೋಕದಲ್ಲಿ ಯಾರಿಗೂ ಕಷ್ಟ ತಪ್ಪಿಲ್ಲ. ಸಮಾಧಾನ ಬೇಕಾ? ದೇವರ ಸನ್ನಿಧಿಯಲ್ಲಿ ಬಾ. ಸಮಾಧಾನ ಬೇಕಾ? ಕೂತ್ಕೋ ದೇವರ ಜೊತೆಲಿ. ನೀ ಏನ್ ರೊಕ್ಕ ಕೊಡ್ಬೇಕಾಗಿಲ್ಲ, ನೀ ಏನ್ ಕೆಲಸ ಮಾಡ್ಬೇಕಾಗಿಲ್ಲ. ದೇವರ ಜೊತೆಲಿ ಕೂತ್ಕೊಂಡು, ದೇವರೇ ನನ್ನ ಪರಿಸ್ಥಿತಿ ಹೀಗಿದೆ ಸ್ವಾಮಿ, ನನ್ನ ಮೇಲೆ ಕನಿಕರ ತೋರಿಸು ದೇವ್ರೆ ಅಂತ ಹೇಳಿ ಕೇಳೋದಾದ್ರೆ, ಅದೇ ಮನಸ್ಸಿನಿಂದ ನೀನ್ ಕೇಳುವಾಗ ಅಂತ ಸಮಾಧಾನ ಬೇಕು ದೇವರೇ ಅಂತ ನೀನ್ ಕೇಳಿದ್ರೆ, ನನ್ನ ದೇವ್ರು ಹೇಳ್ತಾನೆ, ಮಗಳೇ ಮಗನೇ, ನೀನ್ ಕೇಳಿದಂತೆಯೇ ನಿನಗಾಗಲಿ. ಹಲ್ಲೆಲೂಯ. ಯಾವಾಗಲೂ ಇನ್ನೊಬ್ಬರನ್ನ ಕೆಟ್ಟದಾಗಿ ವಿಚಾರ ಮಾಡಿ ದೇವರ ಸನ್ನಿಧಿಯಲ್ಲಿ ಬರಬೇಡ. ಅವರು ಕೆಟ್ಟವರಾದ್ರೂ ಕೂಡ ಅವರ ಬಗ್ಗೆ ಒಳ್ಳೆ ವಿಚಾರ ಇಟ್ಟುಕೊಂಡು ಬಾ. ನಿನ್ನ ಒಳ್ಳೆತನ ನಿನ್ನನ್ನೇ ಅಭಿವೃದ್ಧಿ ಮಾಡ್ತದೆ, ನಿನ್ನ ಗುಣನೇ ನಿನ್ನನ್ನ ಉದ್ಧಾರ ಮಾಡ್ತದೆ, ನಿನ್ನ ಜೀವಿತವೇ ನಿನ್ನನ್ನ ಅನೇಕರ ಮುಂದೆ ಸನ್ಮಾನಿಸುವ ರೀತಿಯಲ್ಲಿ ತರ್ತದೆ. ನೀನ್ ಅಂತ ಗುಣ ಇಟ್ಕೊಂಡು ಒಂದ್ ವೇಳೆ ಇಲ್ಲಿ ಬಂದ್ರೆ ಯಾವತ್ತು ದೇವರು ನಿನ್ನ ಪ್ರಾರ್ಥನೆ ಕೇಳೋದು. ಅದಕ್ಕೆ ಎಲ್ಲ ಇದೆ, ಪ್ರಪಂಚದಲ್ಲಿ ಇದಾರ್ರಿ, ಎಲ್ಲವೂ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಕೋಟ್ಯಾಧೀಶರು. ನಿನಗೆ ಪಿ ಬಂದಿದೇನ್ರಿ? ಶುಗರ್. ಹಲ್ಲೆಲೂಯ. ಏನ್ರಿ ನಿನಗ್ ಬಂದಿದ್ದು? BP ರೀ. ಯಾಕೆ? ರೊಕ್ಕ ಎಲ್ಲಿ ಇಡ್ಬೇಕು, ಅಲ್ಲಿ ಹೆಂಗ ಮಾಡ್ಬೇಕು, ಹೆಂಗ ಗಳಿಸ್ಬೇಕು, ಚಿಂತೆ ಮಾಡಿ 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 ಶುಗರ್ ಸಂಪಾದನೆ ಮಾಡಿ, ಚಿಂತೆ ಮಾಡಿ ಮಾಡಿ BP ಸುದ ನಾವು ಸಂಪಾದನೆ ಮಾಡಿದ್ವಿ. ಆದ್ರೆ ದೇವ್ರು ಹೇಳ್ತಾನೆ, ನಿನ್ನ ಚಿಂತಾ ಭಾರ ನನ್ನ ಮೇಲೆ ಹಾಕು, ನಿನಗ್ ಶುಗರು ಬರಲ್ಲ, ನಿನಗ್ BP ಬರಲ್ಲ. ಯಾಕಂತಂದ್ರೆ ನಾನೇ ನಿನಗೆ ಸಮಾಧಾನ ಕೊಡ್ತೀನಿ. ಈಗ ನಮಗ್ ಬಂದೈತಲ್ರಿ, ಏನ್ ಮಾಡೋದು? ಏನು ಮಾಡ್ಬೇಕು, ದೇವರೆಲ್ಲ ತೆಗಿತಾನೆ. ದೇವ್ರ ಸನ್ನಿಧಾನ ನಿಜವಾಗಿ ದೇವ್ರ ಕಾರ್ಯ ಮಾಡ್ತಾನೆ. ಶುಗರ್ ಯಾಕೆ ಬರ್ತದಂತೆ ಗೊತ್ತಾ? ಟೆನ್ಷನ್ ಇಂದ. 2, ಊಟ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ. 3, ನಿದ್ದೆ ಬರ್ಲಿಲ್ಲ ಅಂದ್ರೆ. ನಿದ್ದೆ ಯಾಕೆ ಇರ್ತದೆ? ಟೆನ್ಷನ್ ಇರೋದ್ರಿಂದ. ಊಟ ಯಾಕೆ ಹೋಗಲ್ಲ? ಟೆನ್ಷನ್ ಇರೋದ್ರಿಂದ. ಮೇನ್ ಕಾರಣ ಟೆನ್ಷನ್. ನಾನು ಒಂದೇ ಹೇಳ್ತೀನಿ, ನೀನ್ ಏನಾದ್ರೂ ಫ್ರೀ ಗಳಿಸಿದಿ ಅಂತಂದ್ರೆ ರೋಗಗಳನ್ನ ಫ್ರೀ ಗಳಿಸಿದಿ ಅಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ಫ್ರೀ ಆಗಿ ದೇವ್ರು ಕೊಟ್ಟಿದ್ದು ನಾವು ತಗೊಂಡಿಲ್ಲ, ಅದಕ್ಕೆ ಲೋಕ ಕೊಟ್ಟಿದ್ದು ತಗೊಂಡಿವಿ ಅಷ್ಟೇ. ಈಗ ದೇವರು ಕೊಟ್ಟದ ಫ್ರೀ ಆಗಿ ತಗೊಳ್ಳೋದು ಯಾವ್ದು ಗೊತ್ತಾ? ದೇವರಲ್ಲಿರುವ ಸಮಾಧಾನ, ಶಾಂತಿ. ಹಲ್ಲೆಲೂಯ, ಹಲ್ಲೆಲೂಯ. ಇದರಿಂದ ಏನಾಗತ್ತಪ್ಪ? ನೊಗದಿಂದ ಏನಾಗತ್ತೆ?
ದೇವರ ನೊಗ ಅಂದ್ರೆ ಏನು? ದೇವರ ಮಾರ್ಗದರ್ಶನ. ದೇವರ ನೊಗ ಅಂದ್ರೆ ಏನು? ದೇವರ ಮಾರ್ಗದರ್ಶನ. ನನ್ನಲ್ಲಿ ಕಲಿ ಅನ್ನುವಂತ ಮಾತು ಏನ್ ಗೊತ್ತಾ? ತನ್ನ ಜೀವನ ಹೆಂಗ ನಡೆಸಬೇಕನ್ನುವಂತ ವಿಧಾನ. ಹಾಲೆಲೂಯ. ನೀನ್ ಹೆಂಗ ನಡಿಬೇಕನ್ನುವಂತ ವಿಧಾನ. ಹಾಲೆಲೂಯ. ಆತ್ಮಕ್ಕೆ ಸಿಗುವಂತ ಶಾಂತಿ, ನೆಮ್ಮದಿ. ಈ ಭಿಕ್ಷೆ ಬೇಡಿ ಬರ್ತಾರ ಗೊತ್ತಾ? ತಾಟ್ ಇಟ್ಕೊಂಡು ಬರ್ತಾರ, ನನಗ್ ಸ್ವಲ್ಪ ಅನ್ನ ಹಾಕ್ರಿ, ನನಗ್ ಸ್ವಲ್ಪ ಒಂದ್ 2 ರೊಟ್ಟಿ ಕೊಡ್ರಿ, ಪಲ್ಯ ಕೊಡ್ರಿ. ಬಂದಿದಾರ ಯಾರಾದ್ರು? ಹಾಕಿದೀರಾ? ಅವ್ರಿಗೆ ಕೇಳ್ರಿ, ನಿಮಗೆ ಶುಗರ್ ಐತೇನೆ ಅಂತ ಹೇಳ್ರಿ. ಅವ್ರಿಗೆ ಕೇಳ್ರಿ, ನೋಡೋಣ ನಿಮಗ್ ಶುಗರ್ ಐತಾ ಅಂತ ಕೇಳ್ರಿ. ನಮಗೆ ಯಾಕೆ ಬರ್ತದ್ರಿ ಶುಗರ್? ನಾವು ಟೆನ್ಷನ್ ತಗೊಳಲ್ಲ. ಅಲ್ಲೆಲ್ಲೂಯ್ಯ. ಅವ್ರ ಊರೆಲ್ಲ ಅಡ್ಡಾಡಿ ಬೇಡ ತಿಂದವರಿಗೆ ಶುಗರ್ ಇಲ್ಲ, ನಾವು ಕೂತು ತಿನ್ನೋರಿಗೆ ಯಾಕೆ ಬರ್ತಾ ಇದೆ? ಅಂದ್ರೆ ಮಾಡೋ ಕೆಲಸ ಇಲ್ಲ, ಅವ್ರಿಗೆ ಟೆನ್ಷನ್ ಮಾಡೋದು ಗೊತ್ತೈತಿ. ಅವ್ರಿಗೆ ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಈ ಮನೆಗೆ ಹೋಗಿ ಅವರೆಲ್ಲಾ ಫ್ರೀ ಮಾಡ್ಕೊಳ್ತಾ ಇದ್ದಾರೆ ಟೆನ್ಷನ್ ಅನ್ನ. ಆದ್ರೆ ದೇವರ ಸನ್ನಿಧಿಯಲ್ಲಿ ನೀನು ಕೂತ್ಕೋ. ಒಬ್ಬ ಭಿಕ್ಷಗಾರನು ನಿನ್ನ ಮನೆಗೆ ಬಂದು ಒಂದು ರೊಟ್ಟಿನೋ ಪಲ್ಯನೋ ಇಸ್ಕೊಂಡು ಹೋಗಿ ತಿಂದು ಸಂತೋಷವಾಗಿ ನಿದ್ದೆ ಮಾಡ್ತಾ ಇದ್ದಾನಲ್ಲ, ಹಾಗೆ ದೇವರ ಸನ್ನಿಧಿಯಲ್ಲಿ ಬಂದು ಕೇಳು, ನೀನು ಸಂತೋಷವಾಗಿ ಜೀವನ ಮಾಡ. ಆದ್ರೆ ನಮಗೆ ನಾವ್ಯಾಕೆ ಅಂತಂದ್ರೆ, ನೀನ್ ಯಾಕೆ ಅಂತಂದ್ರೆ ಫ್ರೀಯಾಗಿ ಬರ್ತಾವ, ತಗೋ. ದೇವರ ಸನ್ನಿಧಾನ ಬಿಟ್ಟು ಹೋದ್ರೆ ನೊಣ ಬೆಂಡ್ ಹತ್ತಿದಂಗೆ ರೋಗಗಳು ಬೆಂಡ್ ಹತ್ತತಾವ. ಅಲ್ಲೆಲ್ಲೂಯ್ಯ. ಅರ್ಥ ಆಗಿಲ್ಲಲ್ಲ? ದೇವರ ಸನ್ನಿಧಿ ಬಿಟ್ಟು ಹೋದ್ರೆ ಅಲ್ಲೆಲ್ಲೂಯ್ಯ, ಹೇಗೆ ನೊಣ ಬೆಂಡ್ ಹತ್ತತ್ತೋ ಹಾಗೆ ನಿನಗೆ ಸಮಸ್ಯೆಗಳು ಬೆಂಡ್ ಹತ್ತತ್ತೆ. ಹಾಗಾದ್ರೆ ಈ ನೊಣಗಳನ್ನ ತಡಿಬೇಕಾದ್ರೆ ನಾನೇನ್ ಮಾಡ್ಬೇಕು? ಪ್ರಾರ್ಥನೆ ಎನ್ನುವಂತ ಪರದೆ ಹಾಕೋಬೇಕು. ಏನ್ ಹಾಕೋಬೇಕು? ಇಲ್ರಿ, ನಮ್ಮ ಮನ್ಯಾಗ ಮೊನ್ನೆ ಅಂತ ತಂದಿವ್ರಿ, ಸೊಳ್ಳೆ ಒಂದೂ ಬರಲ್ಲ ಒಳಗೆ. ಹಾಲೆಲ್ಲೂಯ್ಯ. ಒಂದು ಸೊಳ್ಳೆನೂ ಬರಲ್ಲ, ಯಾಕಂದ್ರೆ ನಾನು ಅದ್ರ ಒಳಗಡೆ ಹೋಗಿ ಮಕ್ಕೋತೀನಿ. ಹಾಲೆಲ್ಲೂಯ್ಯ. ಅರ್ಥ ಆಗ್ತೀರಿ? ಅದ್ರ ಒಳಗಡೆ ಮಕ್ಕೊಂಡ್ರು ಹೆಂಗಾದ್ರೂ ಒಂದ್ ಬಸ್ ಕಡ್ದು ಹೋಗಿರ್ತದೆ. ಆದ್ರೆ ದೇವರು ಕೊಡುವ ಆ ದೇವರ ಸನ್ನಿಧಿ ಎನ್ನುವಂತ ಪರದೆ ಕೆಳಗಡೆ ಹೋದ್ರೆ ನಿನ್ನ ಮೇಲೆ ಬರುವಂತ ರಾತ್ರಿ ಹಗಲು ಬರುವ ಬಾಣಗಳಿಗೆ ನನ್ನ ದೇವರು ತಪ್ಪಿಸ್ತಾನೆ. ಇದೇ ದೇವರ ಕಾರ್ಯ. ದೇವರ ಕಣ್ಣಿ ಕಾಣಂಗಿಲ್ಲ, ನಿನ್ನ ಮೇಲೆ ಬರುವ ಬಾಣಗಳು ಕೂಡ ಕಾಣಂಗಿಲ್ಲ. ಹಲ್ಲೆಲೂಯ್ಯ. ಕೆಲವರಿಗೆ ಗೊತ್ತಾ, ಕೊರೋನಾ ಬಂತು, ಕೈ ತಿಕ್ರಿ ಎಲ್ಲ. ಈಗ ತನಕ ನಮ್ ರೇಷನ್ ಕಾರ್ಡ್ ಕೊಡಕ್ ಹೋದ್ರೆ ಬಳಿ ಹಿಡಿತಾ ಇಲ್ಲ, ಯಾಕಂದ್ರೆ ಅಲ್ಲಿ ತಿಕ್ಕಿದ್ರು. ಹಲ್ಲೆಲೂಯ್ಯ. ಬಳಿ ಹಿಡಿತಾ ಇಲ್ಲ ರೇಷನ್ ಕಾರ್ಡ್, ನೀ ಅಲ್ಲ ಅಂತ ಹೇಳಿ ಕಳಿಸ್ತಿದೆ. ಅಷ್ಟು ತಿಕ್ಕ ಬಿಟ್ವಿ, ಹೌದಲ್ವಾ? ಆದ್ರೂ ಕೆಲವೊಬ್ರಿಗೆ ಕೊರೋನಾ ಬಂತು. ಹೆಂಗ ಬಂತು? ಅರ್ಥ ಮಾಡ್ಕೊಂಡ್ರ? ಹಲ್ಲೆಲೂಯ್ಯ. ಕೆಲವರಿಗೆ ಏನೇನೋ ಆಯ್ತು, ಅವ್ರು ಹಗಲು ರಾತ್ರಿ ಮಾಸ್ಕ್ ಹಾಕೊಂಡು ಅಡ್ಡಾಡಿದ್ರು, ಮಕ್ಕಳಾಗೂ ಮಾಸ್ಕ್ ಹಾಕಿದ್ರು, ಸತ್ತಾಗ ಒಂದು ಇಟ್ಟೇ ಕಳಿಸಿದ್ರು. ಹೌದಲ್ಲ? ಬದುಕ್ಸಕ್ಕಾಯ್ತಾ? ಹಲ್ಲೆಲೂಯ್ಯ. ಅದಕ್ಕೆ ಹೇಳ್ತೇನೆ ಪ್ರಿಯನೇ, ದೇವರ ಸನ್ನಿಧಿ ಎನ್ನುವಂತ ಆ ಸ್ಥಾನಕ್ಕೆ ನೀನು ಬಂದ್ರೆ ನಿನ್ನ ಮೇಲೆ ಬರುವ ಅಪಾಯಗಳನ್ನ ದೇವರ ತಪ್ಪಿಸ್ತಾನೆ. ನಿನ್ನ ಮೇಲೆ ಬರುವ ಎಲ್ಲಾ ವೈರಸ್ಗಳನ್ನ ದೇವರೇ ತಡೆದು ಹಾಕ್ತಾನೆ. ದೇವರ ಸನ್ನಿಧಿ ಎನ್ನುವಂಥದ್ದು. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಾಕ್ಯ. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ ಎಷ್ಟನ ರಕ್ಷಣೆ ಬೇಕು? ನನಗೆ ರಕ್ಷಣೆ ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು. ರಕ್ಷಣೆ ಹೊಂದುವವರು ಸ್ವಲ್ಪ ಜನರು ಅಂತ ಹೇಳಿ ದೇವರಿಗೆ ಒಂದು, ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಇರ್ತಾರೆ. ಎಲ್ಲ ರಕ್ಷಣೆಯಲ್ಲಿ ಇದ್ದೀರಾ? ಒಬ್ಬನು ಬಂದು ಇಲ್ಲಿ ಕೇಳ್ತಾ ಇದ್ದಾನೆ, ಇಷ್ಟು ಜನ ಅದಾರ ಸ್ವಾಮಿ, ಇದ್ರಾಗ ಸ್ವಲ್ಪ ಜನ ಅಂತ ಇದ್ರಲ್ಲ, ಯಾರು? ಹಲ್ಲೆಲೂಯ್ಯ. ಎಲ್ಲರಿಗ ಆಸೆ. ಕುಡುಕುರಿ ಕೇಳ್ರಿ, ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಬಿಡ, ಅದೇನ್? ಹಲ್ಲೆಲೂಯ್ಯ. ಆಧಾರ್ ಕಾರ್ಡ್ ಇಟ್ಕೊಂಡು ಫ್ರೀಯಾಗಿ ಹೋಗಿ ಬಸ್ ಅನ್ಕೊಂಡಾರ. ಹಲ್ಲೆಲೂಯ್ಯ. ಯೇಸುವಿನ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ ನೀನೇ ಹೇಳಿದ್ಯಲ್ಲ, ರಕ್ಷಣೆಯಲ್ಲಿ ಇರುವವರು ಸ್ವಲ್ಪ ಜನರು ಹೋಗ್ತಾರಂತಂತೀರಲ್ಲ, ಇಷ್ಟು ಜನ ಇದ್ದಾರೆ ಸ್ವಾಮಿ, ನಮ್ದು ಹೆಂಗ್ ಗತಿ ಅಂತ ಕೇಳ್ತಾನೆ. ಇಲ್ಲಿ ಕೂತಿರಲ್ಲ,
ಎಲ್ಲರಿಗೂ ಸ್ವರ್ಗಕ್ಕೆ ಹೋಗ್ಬೇಕಂತ ಆಸೆ. ಪರಲೋಕ ಅಂದ್ರೆ ಎಲ್ಲರಿಗೂ ಇಷ್ಟ. ಯಾರಾದ್ರೂ ನರಕಕ್ಕೆ ಹೋಗ್ತೀರಂತಂದ್ರೆ ಆಸೆ ಪಡ್ತೀರೇನು? ನಾನ್ ಹೋಗ್ತೀನಿ ಅಂತ ಯಾರಾದ್ರೂ ಮುಂದೆ ಹೋಗ್ತಾರೆ? ಅವ್ನು ನರಕಕ್ಕೆ ಹೋಗುವ ವ್ಯಕ್ತಿ ಇದ್ರೂ ಮುಂದೆ ಹೋಗಲ್ಲ. ನರಕದಲ್ಲಿ ಬುಕ್ ಮಾಡಿರ್ತಾನೆ ಟಿಕೆಟ್, ಆದ್ರೂ ನರಕ ಇಷ್ಟಪಡಲ್ಲ. ಅವನ್ಗೇನ್ ಆಸೆ? ಸ್ವರ್ಗನೇ ಆಸೆ. ಯೇಸು ಏನ್ ಹೇಳ್ತಾರ ನೋಡ್ರಿ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗೋದಕ್ಕೆ ಎಲ್ಲರೂ ಹೆಣಗಾಡ್ರಿ. ಅದ್ರ ಅರ್ಥ ಒದ್ದಾಡ್ರಿ. ಅನೇಕರು ಕೂತಾರ ನೋಡ್ರಿ, ಎಲ್ಲಾರು ಒಳಗ್ ಹೋಗ್ಬೇಕಂತ ಒಬ್ಬರ್ಕಿಂತ ಒಬ್ಬರು ಹೋಗೋದಕ್ಕೆ ಕೂತಾರೀಗ. ನೋಡುವರು, ಆದರೆ ಇಕ್ಕಟ್ಟಾದ ಬಾಗಿಲ ಬಗ್ಗೆ ನೋಡೋಣ. ಸರಿ, ಎಷ್ಟು ಜನರು ನನಗೆ ಕಷ್ಟನೇ ಬೇಡ ಅಂತೀರಿ? ಹೇಳ್ತದಲ್ಲ ಅಲ್ಲಿ, ನೀವು ಧನ್ಯರು, ಪರಲೋಕ ರಾಜ್ಯ ನಿಮ್ಮದಾಗಿರುತ್ತೆ. ದೇವರಿಗೆ ಮಕ್ಕಳೆನಿಸಿಕೊಳ್ತೀರಿ. ಹಲ್ಲೆಲೂಯಾ. ಯಾಕೆ? ಸಹಿಸ್ಕೋಬೇಕು. ನನಗ್ ತಾಳ್ಕೊಳಕ್ ಆಗ್ತಾ ಇಲ್ರಿ, ನನಗ್ ಕಷ್ಟ ಬಾಳ್ರಿ. ಏನಂತ ಹೇಳಿ ನನ್ನ ಕಷ್ಟ? ಯಾರ ಮುಂದೆ ಹೇಳಿ ನನ್ನ ಕಷ್ಟ? ಅಯ್ಯೋ, ಒಂದ್ ಕಡೆ ಸಾಲದವರ ಕಾಟ, ಒಂದ್ ಕಡೆ ಮನೆಯವರ ಕಾಟ, ಇನ್ನೊಂದು ಒಳಗಿಂದು ಕಾಟ, ಹೊರಗಿಂದು ಕಾಟ. ಇಕ್ಕಟ್ಟಾದ ಬಾಗಿಲು. ಹಲ್ಲೆಲೂಯಾ. ಲೋಕದಲ್ಲಿ ಆಸೆ ಇದೆ, ಆಸೆ ಇದೆ. ಇಕ್ಕಟ್ಟಂದ್ರೆ ಏನ್ ಗೊತ್ತಾ? ಮತ್ತೆ ಶುಗರ್ದವ್ರು ತಗೋತೀನಿ ನೋಡ್ರಿ. ಇಕ್ಕಟ್ಟಂದ್ರೆ ಏನು? ಶುಗರ್ ತಿನ್ನಬಾರ್ದಂತ ಗೊತ್ತು, ಸ್ವೀಟ್ ತಿನ್ನಬಾರ್ದಂತ ಗೊತ್ತು, ಆದ್ರೆ ಬೇಕರಿಯಲ್ಲಿ ಇಷ್ಟ ಮಾಡಿದ ಲಾಡು ಮಾಡಿದ್ದಾರೆ. ನನಗೆ ಬಹಳ ಇಷ್ಟ ಅದು. ನೋಡಿದ್ರೆ ಸತ್ರು ಪರವಾಗಿಲ್ಲ, ಒಂದು ಸಾರಿ ತಿಂದರ ಸಾಯನೋ ಅನ್ನೋ ಲೆಕ್ಕಕ್ಕದಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಕೆಲವೊಂದು ಆಸೆ ಲೋಕದಲ್ಲಿ. ಇನ್ನು ಕೆಲವೊಬ್ರು, ಒಬ್ಬ ಹೆಣ್ಮಗಳಿಗೆ, ಒಬ್ಬ ಅಕ್ಕ, ನೀವೇ ಯಾರೋ ತಿಳ್ಕೊರಿ, ಹಲ್ಲೆಲೂಯಾ, ಸೀರೆ ಬಹಳ ಇಷ್ಟ ಆಯ್ತು, ನನ್ನ ಗಂಡನಿಗೆ ಸಾಲ ಆದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ಆ ಸೀರೆ ತಗೊಳ್ಳೇಬೇಕು. ಪಕ್ಕದ ಮನೆಗೆ ಫ್ರಿಜ್ ಬಂದಿದೆಯಲ್ಲ, ಫ್ರಿಜ್ ಬಂದಿದೆ, ಕೋಲ್ಡ್ ಬಿಸಿಲಲ್ಲಿ ಕೋಲ್ಡ್ ನೀರು ಕುಡಿತಾರೆ. ನನ್ನ ಗಂಡ ಬಿಸಿಲಲ್ಲಿ ಆ ದುಡಿದು ಸತ್ರು ಪರವಾಗಿಲ್ಲ, ಆದ್ರೆ ನಾನ್ ಕೋಲ್ಡ್ ನೀರು ಕುಡಿತನ ಸಾಯೋದಿಲ್ಲ. ಹಲ್ಲೆಲೂಯಾ. ಇದು ಆಸೆ, ಲೋಕದ ಆಸೆ. ಯಾವಾಗ ಈ ಲೋಕದ ಆಸೆಯಲ್ಲಿ ನನಗೆ ಬೇಡ ಅಂತ ಹೇಳಿ ಒದ್ದಾಡಿ, ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಬಿಸಿಲಲ್ಲಿ ಕೋಲ್ಡ್ ನೀರು ಕುಡಿದಿಲ್ಲದ್ರೂ ಪರವಾಗಿಲ್ಲ, ಬಿಸಿ ನೀರು ಕುಡದೆ ಬದುಕ್ತೀನಂತ ಆಸೆ ಪಡ್ತಾನಲ್ಲ, ಆ ವ್ಯಕ್ತಿ ದೇವರ ರಾಜ್ಯಕ್ಕಾಗಿ ಸಿದ್ಧವಾಗ್ತಾನೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ನಾನು ಸುಮ್ಮನೆ ಉದಾಹರಣೆ ಹೇಳಿದೆ ಕೆಲವು ವಿಷಯಗಳು. ಕೆಲವೊಬ್ಬರಿಗೆ ಬಂಗಾರ ತಗೋಬೇಕಂತ ಆಸೆ, ಹಲ್ಲೆಲೂಯಾ. ಕೆಲವೊಬ್ಬರಿಗೆ, ನನಗೆ ಮೊನ್ನೆ ಒಬ್ಬರು ಹೇಳಿದ್ರು, ಪಾಸ್ಟ್ರೆ ನಾನು ಬಂಗಾರ ಮಾರ್ಬಿಡ್ಬೇಕಂತ ಆಸೆ ಪಟ್ಟಿದ್ದೆ, ಸಾಲ ಜಾಸ್ತಿ ಆಗಿದೆ, ಬಂಗಾರ ಮಾರ್ಬಿಡ್ಬೇಕಂತ ಆಸೆ ಪಟ್ಟೆ, ಅದ ಮಾರ್ಬಿಡ್ಲಾ ಅಂತ ಕೇಳಿದ್ರು ನನಗೆ ಒಬ್ರು. ಅವಾಗ ನಾನು ಅಂದೆ, ಅವ್ರಿಗೆ ಹೇಳಿದೆ, ಮಾರ್ಬೇಡ್ರಿ, ಬಂಗಾರ ಇರ್ಲಿ, ಆ ಬಂಗಾರ ಬ್ಯಾಂಕಲ್ಲಿ ಇಟ್ಟು ಲೋನ್ ತಕ್ಕೊಂಡು ಸಾಲ ತೀರಿಸ್ ಅಂತ ಅಂದೆ. ಸರಿ ರೀ, ಮತ್ತದು ಸಾಲ ಅಲ್ಲಲ್ರಿ, ಸಾಲ ಮಾಡಿದಂಗ ಆಯ್ತಲ್ಲ. ಸಾಲ ಇದ್ರು ಒಂದ್ ವೇಳೆ ನೀನ್ ತೀರಿಸಲಿಲ್ಲ ಅಂತಂದ್ರೆ ಬಂಗಾರ ಅಲ್ಲೇ ಹೋಗ್ಬಿಡ್ಲಿ, ಸಾಲ ಅಲ್ಲ ಅದು, ಅಲ್ಲೇ ಅದನ್ನ ಮುಗಿಸ್ಬಿಡ್ತಾರ ಅಲ್ಲೇ ಅಂತ ಅಂದೆ. ಅವ್ರು ಹೋಗಿ ನಂಬಿಕೆಯಿಂದ ಸಾಲ ಏನು ಬಂಗಾರ ಇಟ್ಟು ಸಾಲ ತಕ್ಕೊಂಡು ಎಲ್ಲ ಕೊಡೋದು ಏನೇನು ಕೊಟ್ರು. ಹಲ್ಲೆಲೂಯಾ. ಅವ್ರು ಕೇಳಿದಾಗ ಆ ಬಂಗಾರ ಇತ್ತು 60,000. ನನಗ್ ಕೇಳಿದಾಗ 62,000 ಹೆಚ್ಚು ಕಡಿಮೆ. ಈಗ್ರಿ 1.5 ಲಕ್ಷ ಅಲ್ಲ, 1,70,000 ಸಮೀಪ ಹೋಗಿದೆ. ಮೊನ್ನೆ ಫೋನ್ ಹಚ್ಚಿದ್ರು ನನಗೆ, ಪಾಸ್ಟರ್ ನೀವು ಹೇಳಿದ್ ನನಗೆ ಬಹಳ ಅನುಕೂಲ ಆಯ್ತು, ಥ್ಯಾಂಕ್ಸ್ ರೀ ಪಾಸ್ಟರ್, ಏನಾದ್ರೂ ಹೇಳ್ರಿ ಅಂತಂದೆ. ಇಲ್ರಿ, ನಾನು ಅವತ್ತು ಏನಾದ್ರೂ ನೀವು ಬಂಗಾರ ಮಾರ್ಬಿಡ ತಂದಿದ್ರಿ, ಇವತ್ತು ನಾನು ಎಲ್ಲ ನಷ್ಟ ಆಗ್ತಿದ್ದೆ. ಈಗ ಹಲ್ಲೆಲೂಯಾ
ಲಾಭವಾಗಿ ಬಹಳ ಉಳಿದೋಯ್ತು. ದೇವರು ನಮಗೆ ಆಲೋಚನೆ ಕೊಟ್ಟಾನ್ರೆ, ದುಡುಕಬಾರ್ದು. ದೇವರು ಏನ್ ಜ್ಞಾನ ಕೊಟ್ಟಾನೋ ಅದರಲ್ಲಿ ನಡೆಯೋದನ್ನು ಕಲಿಬೇಡ. ಆಸೆ ಪಡಬೇಡ, ಆಸೆಯಿಂದ ಹೋಗ್ಬೇಡ. ಹಣದ ಆಸೆ ಸಕಲ ಕೆಟ್ಟತನಕ್ಕೆ ಮೂಲು ತಳಪಾಯ. ಹಲ್ಲೆಲೂಯ. ಎರಡನೇದಾಗಿ, ಈ ಇಕ್ಕಟ್ಟಾದ ಬಾಗಿಲು ಯಾರ್ದು ಗೊತ್ತಾ? ಎಲ್ಲಿ ಬಾಗಲ? ಪರಲೋಕದ ಬಾಗಿಲು. ಇಕ್ಕಟ್ಟಾದ ಬಾಗಿಲು ಪರಲೋಕದ, ಅಂದ್ರೆ ಕಷ್ಟಪಟ್ಟು ಬರೋವನೇ ಪರಲೋಕಕ್ಕೆ ಸೇರ್ತಾನೆ ಅಂತ ಅರ್ಥ. ನರಕದ ಬಾಗಿಲು ಅಗೇಲವಾದದ್ದು, ಬೇಡ, ಸುಮ್ಮನೆ ದುಗಿಸ್ಕೊಂಡು ಹೋಗ್ಬಿಡ್ತವೆ. ಅಂದ್ರೆ ಆಸೆ, ಲೋಕದ ಆಸೆ ನಿನ್ನ ನರಕಕ್ಕೆ ಹೋಯ್ತದ ಅಂತ ಹೇಳ್ತದೆ. ಓಕೆ, ಮುಂದೆ ಒಂದು ಇಕ್ಕಟ್ಟಾದ ಬಾಗಿಲು. ಇಲ್ಲ ಇಲ್ಲ, ಅದೇ ವಾಕ್ಯ, ಅದೇ ವಾಕ್ಯ. ಒದ್ದಾಡ್ರಿ. ಏನ್ ಮಾಡ್ರಿ? ಹಲ್ಲೆಲೂಯ. ಒದ್ದಾಡ್ರಿ. ಹೆಂಗೆ? ಶ್ರಮೆ ಪಡ್ಬೇಕು, ಕಷ್ಟ ಪಡಬೇಕು. ಹಲ್ಲೆಲೂಯ. ಹೆಣಗಾಡೋದು ಅಂತಂದ್ರೆ ಕಷ್ಟ ಅನುಭವಿಸ್ಬೇಕು. ದುಃಖ ಬಂದ್ರು ಸಹಿಸ್ಕೋಬೇಕು, ರೋಗ ಬಂದ್ರು ಸಹಿಸ್ಕೋಬೇಕು. ಇದ್ರು ಸರಿಯೇ, ಇಲ್ಲದಿದ್ರು ಸರಿಯೇ, ಸಹಿಸ್ಕೋಬೇಕು. ಕೆಲವೊಬ್ರು ಕುಟುಂಬದಲ್ಲಿ ನೆಮ್ಮದಿನೇ ಇರಲ್ಲ, ಪ್ರೀತಿನೇ ಇರಲ್ಲ. ನಾನು ಅಂಥವರಿಗೆ ದೇವರ ಕುಟುಂಬ ಅಂತ ನಾನು ಯಾವತ್ತೂ ಹೇಳಲ್ಲ. ಹಲ್ಲೆಲೂಯ. ಯಾಕೆ ಗೊತ್ತಾ? ದೇವರ ಕುಟುಂಬ ಸಮಾಧಾನದ ಬಂಧನದಿಂದ ಕಟ್ಟಲ್ಪಡಬೇಕು. ದೇವರದೇ ಆಸೆ ಪಡ್ತಿರೋದು. ಹಲ್ಲೆಲೂಯ. ಕೆಲವೊಂದು ಕುಟುಂಬದಲ್ಲಿ ಗಂಡ ತೀರಾ ದೊರೆತನ ಮಾಡ್ತಾನೆ, ಕೆಲವೊಂದು ಕುಟುಂಬದಲ್ಲಿ ಹೆಂಡತಿ ಗಂಡನ ಮೇಲೆ ದೊರೆತ. ಈ ಕುಟುಂಬನೂ ಅಲ್ಲ. ಹಲ್ಲೆಲೂಯ. ಕೆಲ ಹೆಂಡತಿಯರು ಹೇಳ್ತಾರೆ ನೀನ್ ಹೇಳ್ದಂಗೆ ಕೇಳ್ಬೇಕಾತ್, ಕೆಲವೊಬ್ರು ಹೇಳ್ತಾರೆ. ಕೆಲ ಗಂಡಂದ್ರು ನೀನ್ ಹೇಳ್ದಾಗ ನಾನು ಕೇಳ್ಬೇಕಂತ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಎರಡು ಶರೀರ ಒಂದೇ ಅನ್ನೋದನ್ನ ಸ್ವಲ್ಪ ತಲೆಯಾಗಿಟ್ಕೋಬೇಕು. ಒಬ್ರಿಗೊಬ್ರು ಸಹಿಸ್ಕೊಂಡು ಮಾಡೋದೇ, ನಡೆಯೋದೇ ಇಕ್ಕಟ್ಟಾದಂತ ಸಮಯದಲ್ಲಿ ದಾಟುವಂಥದ್ದು. ಈ ಲೋಕದಲ್ಲಿ ನನಗೆ ಕಷ್ಟನೇ ಬೇಡ ಅಂದ್ರೆ ಪರಲೋಕ ಕ್ಲೋಸ್. ಯೇಸು ಹೇಳಿ, ಈ ಲೋಕದಲ್ಲಿ ಕಷ್ಟ ಸಂಕಟ ಐತಿ, ಕಷ್ಟ ಸಂಕಟ ಇದೆ. ಹಲ್ಲೆಲೂಯ. ಅದನ್ನ ಒದ್ದಾಡಿ ಹೆಂಗಾದ್ರೂ ಮಾಡಿ ಉಳ್ಳಾಡಿ ಏನೋ ಗುದ್ದಾಡಿ ಹೋಗಿ ಹೊರಗ್ ಬರ್ತೀಯಲ್ಲ, ನಿನಗೈತಪ್ಪ ಪರಲೋಕ. ನಿನಗಾಗಿನೇ ಪರಲೋಕ ಇತ್ತು. ಅದಕ್ಕೆ ಪ್ರೂಫ್ ಏನೈತು ಅಂತಂದ್ರೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಸ್ವಲ್ಪ ಓದು ನೋಡ್ರಿ ಮನ್ಯಾಗ. ಯಾವಾಗ್ಲೂ ದೇವರನ್ನ ಹುಡುಕುವ ಹೃದಯ ಬೇಕು. ಎಲ್ಲರಿಗೂ ಆಸೆ ಪರಲೋಕ ಹೋಗ್ಬೇಕಾದ್ರೆ ಆಗಲ್ಲ. ಯಾಕಾಗಲ್ಲ? ಸುಳ್ಳು ಹೇಳಬೇಡ ಅಂತ ದೇವ್ರು ಹೇಳಿದ್ದು, ಸುಳ್ಳು ಹೇಳೇ ಬಿಡ. ದ್ವೇಷ ಮಾಡಬೇಡ ಅಂತ ದೇವರು ಹೇಳಿದ್ದು, ದ್ವೇಷ ಮಾಡೇ ಬಿಡೋದು. ಗುಣಗುಟ್ಟಬೇಡ ಅಂತ ದೇವರು ಹೇಳಿದ್ದು, ಗುಣಗುಟ್ಟು ಬಿಡೋದು. ಅಂದ್ರೆ ಈ ಇವರಿಂದ ಆಗೋದಿಲ್ಲ ಅನ್ನುವಂಥದ್ದು ಏನ್ ಗೊತ್ತಾ? ತ್ಯಾಗ ಬೇಕು. ಏನ್ ಬೇಕು? ತ್ಯಾಗ ಬೇಕು. ಬಿಟ್ಟು ಕೊಡುವ ಮನಸ್ಸು ಬೇಕು. ಹಲ್ಲೆಲೂಯ. ಬಿಟ್ಟು ಕೊಡುವ ಗುಣಗಳಿರ್ಬೇಕು. ಅವ್ರೇನಾದ್ರು ಅಂದ್ರ ಸರಿ ಅಂತ ಬಿಟ್ಬಿಡ್ಬೇಕು. ಅವ್ರೇನಾದ್ರು ಮಾಡಿದ್ರ ಸರಿ ಅಂತ ಹೇಳಿ ಅದನ್ನ ತ್ಯಾಗದಿಂದ ಬಿಡಬೇಕು. ಹಲ್ಲೆಲೂಯ. ಏನೋ ಒಂದು ನಡೀತಾ ಹೋಗ್ಲಿ ಬಿಡ ಅಂತ ಬಿಡಬೇಕು. ಬಿಟ್ಟು ಕೊಡುವ ಮನಸ್ಸಿದ್ರನೆ ಸ್ವರ್ಗದ ಬಾಗಿಲು ನಿನಗೋಸ್ಕರ ತೆರೆಯಲ್ಪಡ್ತದೆ. ಆತ್ಮ ನಷ್ಟಪಟ್ಟರೆ ನನಗೇನು ಪ್ರಯೋಜನ ಅಂತ ಆ ವಾಕ್ಯ ಅರ್ಥ ಮಾಡಿಕೊಂಡು, ಹಲ್ಲೆಲೂಯ, ಅವನು ಹೇಳ್ತಾನೆ, ಈ ಲೋಕವನ್ನ ನನಗೆ ಲಾಭವಾದದನ್ನ ಕಸವಾಗಿ ನೋಡ್ತೇನೆ. ಅದರ ಅರ್ಥ ಏನ್ ಗೊತ್ತಾ? ಅವನ್ ಶ್ರೀಮಂತ ಅಲ್ಲ ಅಂತಲ್ಲ. ಪೌಲ ದೊಡ್ಡ ಶ್ರೀಮಂತ. ಪೌಲ ಅಲ್ಲ, ಸೌಲ. ಸೌಲ ದೊಡ್ಡ ಶ್ರೀಮಂತ, ದೊಡ್ಡ ಜ್ಞಾನಿ. ಸೌಲ ಆತನ ಹಾಗೆ ಬುದ್ಧಿವಂತರು ಯಾರೂ ಇಲ್ಲ. ಅವತ್ತಿನ ಕಾಲದಲ್ಲಿ ಒಬ್ಬ ಜ್ಞಾನಿಗಳಲ್ಲಿ ಶ್ರೇಷ್ಠನಂತಂದ್ರೆ ಅವನೇ. ಅಂತ ಒಬ್ಬ ವ್ಯಕ್ತಿ ಆಗಿದ್ದ, ಬಹಳ ಬುದ್ಧಿವಂತನಾಗಿದ್ದ.
ಯಾವಾಗ ಲೆಫ್ಟೋ ರೈಟೋ ಅಂತ ಬಿತ್ತೋ, ಮೇಲಿಂದ ಕೆಳಗೆ ಬಿದ್ದ. ಎಲ್ಲಿಂದ? ಕುದುರೆ ಮೇಲಿಂದ. ಅಲ್ಲೆಲ್ಲೂ ಬಿದ್ದ ಮೇಲೆ ಹೇಳ್ತಾನೆ, ಅಲ್ಲೆಲ್ಲೂಯ್ಯ, ನೀನ್ ಯಾರು ಸ್ವಾಮಿ? ನೀನ್ ಯಾರು? ನೀನ್ ಹಿಂಸೆ ಪಡಿಸುವ ಯೇಸು, ನೀನ್ ನೋವು ಕೊಟ್ಟ ಯೇಸು, ನೀನ್ ನನ್ನನ್ನ ಪದೇ ಪದೇ ಟಾರ್ಚರ್ ಮಾಡಿದ ಯೇಸು, ನೀನ್ ನನ್ನ ಬಗ್ಗೆ ಅಲ್ಲಸಲ್ಲದ ಮಾತನಾಡಿದ ಯೇಸು, ನೀನು ನನ್ನ ಜನರ ಕುರಿತವಾಗಿ ಏನೆಲ್ಲಾ ತೀರ್ಮಾನ ತಗೊಂಡಿಯಲ್ಲ, ಆ ಯೇಸು ನಾನು ಅಂತಂದ ಮೇಲೆ ಇದಕ್ಕೆ ನಾನೀಗ ಸಭೆಗೆ ಹೋಲಿಕೆ ಮಾಡ್ತೇನೆ. ಗಮನ ಕೊಟ್ಟು ಕೇಳು. ಹಲ್ಲೆಲೂಯಾ. ನೀನ್ ಎಷ್ಟೇ ಬುದ್ಧಿವಂತರಾಗಿರಬಹುದು, ನಿನ್ನ ಪಕ್ಕದಲ್ಲಿರುವಂತಹ ಸಹೋದರವಾಗಲಿ ಸಹೋದರಿಯಾಗಲಿ, ಅಥವಾ ನಿನ್ನ ಗಂಡ ಆಗಲಿ ಹೆಂಡತಿ ಆಗಲಿ, ಅಥವಾ ನಿನ್ನ ಪರಿವಾರದ ಏನಾದ್ರೂ ನಿನಗಲ್ಲಿ ಹೆಮ್ಮೆಯ ಕ್ರಿಯೆ ನಿನ್ನಲ್ಲಿ ಇದ್ರೆ ನೀನ್ ಸೌಲ ಇದ್ದಂಗೆ. ದಿನಾಲು ನೀನ್ ದೇವರ ಬೈಬಲ್ ಹಿಡ್ಕೊಂಡು ಬರ್ತಾ ಇರಬಹುದು, ಆದ್ರೆ ದಿನಾ ಯೇಸುವನ್ನ ಚುಚ್ಚುತ್ತಾ ಇದೀಯ, ದಿನಾ ಯೇಸುವನ್ನ ನೀನು ನೋಪಡಿಸ್ತಾ ಇದೀಯ, ದಿನಾ ಯೇಸುವನ್ನ ಟಾರ್ಚರ್ ಮಾಡ್ತಾ ಇದೀಯ. ಹಲ್ಲೆಲೂಯಾ. ಹೇಳ್ತಾ ಇದ್ದೀರಾ? ಸೌಲನಾಗಿದ್ದವನು ಪೌಲನಾಗಿ ಮಾರ್ಪಟ್ಟ ಮೇಲೆ, ಅಪ್ಪ ನೀ ಹೇಳ್ದಂಗ ನೋಡ್ತೇನೆ, ಹೇಳ್ದಂಗ ಕೇಳ್ತೇನೆ, ನೀ ಏನ್ ಅಂತೀಯೋ ಅದನ್ನ ನಾನು ಮಾಡ್ತೇನೆ. ನಾನು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮನಸ್ಸನ್ನ ನಾನು ಕಲಿಬೇಕು. ಹಲ್ಲೆಲೂಯಾ. ನನ್ನ ಎಲ್ಲವನ್ನ ನಿನ್ನ ಮೇಲೆ ಹಾಕ್ಬಿಡ್ತೀನಿ, ನಿಂದೆಲ್ಲ ನನಗೆ ಕೊಡಿಸುವ. ಮೂರನೇದಾಗಿ ಕೂತ್ಕೊಳ್ತೇನೆ ನಿನ್ನ ಸನ್ನಿಧಿಯಲ್ಲಿ, ನನ್ನನ್ನ ಕಲಿಸು ಅಂತ ಕೇಳಿದ. ಕಲಿತ ಮೇಲೆ ಹೇಳ್ತಾನೆ, ದೇವರ ಸ್ವಭಾವ ಅರ್ಥ ಮಾಡಿ ಹೇಳ್ತಾನೆ, ದೇವರ ಮನಸ್ಸು ನೊಗವನ್ನ ಹೊತ್ಕೊಂಡು ಹೇಳ್ತಾನೆ. ಆತನ ಈಗ ಹೇಳ್ತಾನೆ, ನನಗೆ ಈಗ ನನ್ನ ಕಣ್ಣಿಗೆ ಕಾಣ್ತದೆ, ನಾನು ಸೌಲವಾಗಿ ನೋಡಿದಾಗ ಪ್ರಪಂಚವೇ ನನಗೆ ದೇವರ ತಂದ್ಕೊಂಡೆ, ಈಗ ಪೌಲನಾಗಿ ನೋಡಿದಾಗ ನನಗೆ ದೇವರ ಮಾತ್ರ, ಈ ಪ್ರಪಂಚ ನನಗೆ ಕಸವಾಗಿ ಕಾಣ್ತಾ. ಇದೀರಾ ಇಲ್ಲೇ? ಹಾಗಾದ್ರೆ ಕಸದ ಹಿಂದೆ ಓಡೋರು ಎಷ್ಟು ಜನ ಇದ್ದೀರಿ? ಕಸದ ಬುಟ್ಟಿಯನ್ನ ಎಷ್ಟು ಜನ ಪ್ರೀತಿ ಮಾಡ್ತಾ ಇದ್ದೀರಿ? ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಒಬ್ಬ ರಾಜ